ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದ ಅತಿಥಿಗಳು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಎಂದಿನಂತೆ ಮಹಾಭಾರತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತು ಅನೇಕ ಮಂದಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಮುತಾಲಿಕ್ ಜಿ, ಶ್ರೀರಾಮ ನೋ ಡೌಟ್ ಭಾರತೀಯರಿಗೆ ಆದರ್ಶ. ಅದರಲ್ಲೂ ರಾಮ ಅಂದ ತಕ್ಷಣ ನೆನಪಾಗೋದು ತ್ಯಾಗ, ಆತನ ಮಮಕಾರ, ಒಂದು ರೀತಿಯಲ್ಲಿ ಒಳ್ಳೆಯ ಭಾವನೆಗಳು. ಆದರೆ ಆತನ ಹೆಸರನ್ನು ಇಟ್ಕೊಂಡು ಸಮಾಜದಲ್ಲಿ ಶಾಂತಿಯನ್ನು ಕದಡೋದು, ಆತನ ಹೆಸರಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಕೋಮು ಸೌಹಾರ್ದತೆಯನ್ನು ಕದಡುವ ಪ್ರಯತ್ನವನ್ನು ನಿಮ್ಮ ಸಂಘಟನೆ ನಿಮ್ಮ ನೇತೃತ್ವದಲ್ಲಿ ಮಾಡ್ತಾ ಇದೆ ಅನ್ನೋ ಆರೋಪ ಇದೆ. ಏನು ಹೇಳ್ತೀರಿ? ಈಗ ರಾಮ ಮರ್ಯಾದಾ ಪುರುಷೋತ್ತಮ ಅಂತನ್ನುವಂಥದ್ದು ಏಕೈಕ ವ್ಯಕ್ತಿ. ಅವನೊಬ್ಬ ಆದರ್ಶ ಪ್ರಜೆ, ಆದರ್ಶ ರಾಜ, ಆದರ್ಶ ಮಗ, ಆದರ್ಶ ತಂದೆ, ಆದರ್ಶ ಸ್ನೇಹಿತ ಮತ್ತು ಆದರ್ಶ ವೀರ ಯೋಧ ಆಗಿದ್ದ. ಸೊ ರಾಮಾಯಣ ಪೂರ್ಣ ನೋಡಿದರೆ ಪ್ರಾರಂಭದಲ್ಲಿ ಎಲ್ಲವನ್ನೂ ಶಾಂತಿಯಿಂದ, ಸೌಹಾರ್ದದಿಂದ, ಆಗಬಾರದ ಘಟನೆಯನ್ನು ಪಕ್ಕಕ್ಕಿಟ್ಟು ನಿಧಾನವಾಗಿ ಅದನ್ನು ಮುಂದುವರಿಸ್ತಾ ಹೋಗ್ತಾರೆ. ಆದರೆ ಕೊನೆಗೆ ಬಾಣನೇ ಉಪಯೋಗಿಸ್ಬೇಕಾಯ್ತು, ಅಂದರೆ ಯುದ್ಧನೇ ಮಾಡಬೇಕಾಯ್ತು. ಶಾಂತಿ ನೆಲೆಸಬೇಕು, ಸುಖ ಬರಬೇಕು ಅಥವಾ ಪರಿಹಾರ ಸಿಗಬೇಕು ಅನ್ನೋದಾದರೆ ಕೊನೆಗೆ ಯುದ್ಧನೇ. ರಾಮಾಯಣದಲ್ಲಿ ಎಂಡ್ ಆಗಿದ್ದು ಯುದ್ಧನೇ. ಯುದ್ಧದ ನಂತರನೇ ರಾಮರಾಜ್ಯ ಆಗಿದ್ದು. ಸೊ ನಾವು 78 ವರ್ಷದ ಈ ನಮ್ಮ ದೇಶದ ಸ್ವಾತಂತ್ರ್ಯದ ಇದರಲ್ಲಿ ಶಾಂತಿ, ಸೌಹಾರ್ದ, ಎಲ್ಲ ರೀತಿಯ ಹಿಂದೂ ಸಮಾಜ, ಕ್ರಿಶ್ಚಿಯನ್ರ, ಮುಸ್ಲಿಮರ ಎಲ್ಲರ ಜೊತೆಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇವತ್ತಿನ ತನಕ ನಡ್ಕೊಳ್ತಾ ಇದೆ. ಸೊ ಅವರನ್ನು ಎಂದೂ ನಾವು ಬೇರೆಯವರು ಅನ್ನುವಂಥ ಮಾನಸಿಕತೆ ಎಂದೂ ಮಾಡಲಿಲ್ಲ. ಆದರೆ ಯಾವಾಗ ನಮ್ಮ ಮೇಲೆ ದಾಳಿ, ನಮ್ಮ ಬಗ್ಗೆನೇ ಅಪಪ್ರಚಾರ, ನಮ್ಮ ದೇವರು, ನಮ್ಮ ಗ್ರಂಥಗಳ ಬಗ್ಗೆನೇ ಕೆಟ್ಟದಾಗಿ ಬಿಂಬಿಸುವಂಥ ಪ್ರಕ್ರಿಯೆ ಅಷ್ಟೇ ಅಲ್ಲ, ನಮ್ಮ ಮೇಲೆ ದಾಳಿ ಕೂಡ ಆಯಿತು, ನಮ್ಮ ಕೊಲೆಗಳಾಯಿತು, ನಮ್ಮನ್ನು ಓಡಿಸುವಂಥ ಪ್ರಕ್ರಿಯೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ನಮ್ಮ ಮನೆಯ ಸುರಕ್ಷತೆ ದೃಷ್ಟಿಯಿಂದ ಇವತ್ತು ರಾಮನ ಬಾಣ, ರಾಮ ಹೇಗೆ ಯುದ್ಧದ ಇದನ್ನು ಅನುಸರಿಸೋ ಹಾಗೆ ಶ್ರೀರಾಮ ಸೇನೆ ಕೂಡ ನಾವು ಇವತ್ತು ಯುದ್ಧದ ಮಾದರಿಯಲ್ಲೇ ಸಂಘಟನೆಯನ್ನು ಕಟ್ಟಿ ನಮ್ಮ ಮನೆಯನ್ನು, ನಮ್ಮ ದೇಶವನ್ನು, ಹಿಂದುತ್ವವನ್ನು, ಹಿಂದೂ ಧರ್ಮವನ್ನು ಉಳಿಸುವಂಥ ಪ್ರಕ್ರಿಯೆ ಮಾರ್ಗದಲ್ಲಿ ನಾವು ಇದ್ದೀವಿ ಅಂತ. ರಾವಣ ಯಾರು ಹಾಗಾದರೆ ಇಲ್ಲಿ? ರಾವಣ ಯಾರು ಹಾಗಾದರೆ ತಮ್ಮ ಪ್ರಕಾರ? ರಾವಣ ಯಾರು? ಯಾರ ವಿರುದ್ಧ ಯುದ್ಧ, ಯಾರ ವಿರುದ್ಧ ಬಾಣ ಹೂಡಿದ್ದೀರಿ ತಾವು ಅಂತ? ಯಾರು ದೇಶದ್ರೋಹಿಗಳಿದ್ದಾರೆ, ಧರ್ಮದ್ರೋಹಿಗಳಿದ್ದಾರೆ, ಹಿಂದೂ ದ್ರೋಹಿಗಳಿದ್ದಾರೆ. ಅದರಲ್ಲಿ ನಾನು ಹೇಳೋದು ಇಸ್ಲಾಂ, ಕ್ರಿಶ್ಚಿಯನ್, ಕಮ್ಯುನಿಸ್ಟರು, ಭ್ರಷ್ಟ ವ್ಯವಸ್ಥೆ ಇವೆಲ್ಲವೂ ಕೂಡ ಇವತ್ತು ನಮ್ಮ ಎದುರುಗಡೆ ಇರುವಂಥ ದುಷ್ಟರೇ ಇವರು. ಇವರನ್ನೇ ನಾವು ತಡೆದರೆ, ಇವರನ್ನು ನಾಶ ಮಾಡಿದರೆ ನಮ್ಮ ದೇಶ ಶಾಂತಿಯಿಂದಿರುತ್ತೆ, ಸುಖದಿಂದಿರುತ್ತೆ, ನಮ್ಮ ಹಿಂದೂ ಧರ್ಮ ಉಳಿಯುತ್ತೆ, ನಮ್ಮ ಮನೆ ಉಳಿಯುತ್ತೆ. ಇಲ್ಲಾದರೆ ಹಾಳಾಗುತ್ತೆ ಅಂತ ಅನ್ನೋದಕ್ಕೆ ಇವತ್ತಿನ ತನಕ ನಾವು ನೋಡ್ಕೊಂಬಂದಿದ್ದೀವಿ. ಇರಾನ್ನ ನಮ್ಮದೇ, ಇರಾಕ್ ನಮ್ಮದೇ, ಅಫ್ಘಾನಿಸ್ತಾನ ನಮ್ಮದೇ, ಈಜಿಪ್ಟ್ ನಮ್ಮದೇ, ಇಂಡೋನೇಷ್ಯಾ ನಮ್ಮದೇ, ಪಾಕಿಸ್ತಾನ ನಮ್ಮದೇ, ಬಾಂಗ್ಲಾ ನಮ್ಮದೇ. ಇವೆಲ್ಲವೂ ಹೇಗೆ ಹೋಯ್ತದು? ಸೌಹಾರ್ದ ನಾವೇನು ಅವ್ರನ್ನ ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಕರೆದು ಕೂಡಿಸಿದರೆ ನಮ್ಮನ್ನೇ ನುಂಗಿ ಅವ್ರದ್ದೇ ಇಸ್ಲಾಂ ರಾಷ್ಟ್ರವನ್ನು ಪರಿವರ್ತನೆ ಮಾಡಿದಾರಲ್ಲ. ಹಾಗಾದರೆ ಭಾರತವನ್ನು ನಾವು ಇಸ್ಲಾಂ ರಾಷ್ಟ್ರ ಮಾಡೋಕ್ಕೆ ಸಿದ್ಧ ಇಲ್ಲ. ಇದನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಭಾರತವಾಗಿ ಉಳಿಬೇಕು, ಹಿಂದೂಗಳಾಗೇ ಉಳಿಬೇಕು. ಹಿಂದೂ ಧರ್ಮವನ್ನು ಉಳಿಸುವಂಥ ದೃಷ್ಟಿಕೋನದಿಂದಲೇ ಇವತ್ತು
ನಮ್ಮ ಈ ಕಾರ್ಯ ನಡೀತಾ ಇದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸರಿ, ರಾಮನ ಫೋಕಸ್ಸು, ರಾಮನ ಗುರಿ ಸ್ಪಷ್ಟವಾಗಿತ್ತು. ಆತ ಅಧರ್ಮಿಯಾದ ರಾವಣನನ್ನ ಮಾತ್ರ ಕೊಲ್ಲಬೇಕು ಅನ್ನೋದು ಆತನ ಇಚ್ಛೆ. ಇಡೀ ಲಂಕಾವನ್ನ ಭಸ್ಮ ಮಾಡಬೇಕು, ಇಡೀ ಲಂಕಾದ ಎಲ್ಲರನ್ನೂ ದೂಷಣೆ ಮಾಡಬೇಕು, ಹೀಗಿರಲಿಲ್ಲ ರಾಮನ ಯೋಚನೆ. ಯಾರೋ ಒಬ್ಬ ಇಬ್ಬರು ಧರ್ಮದ ವಿರುದ್ಧವಾಗಿ ನಿಂತಿರುವ ಅಧರ್ಮಿಗಳಿಗೆ ನೀವು ಇಡೀ ಸಮುದಾಯವನ್ನೇ ಆ ದೃಷ್ಟಿಯಲ್ಲಿ ನೋಡ್ತಿದ್ದೀರಿ. ಇಡೀ ಧರ್ಮವನ್ನೇ, ನಾನು ಡೈರೆಕ್ಟಾಗಿ ಕೇಳ್ಬಿಡ್ತೀನಿ, ಇಡೀ ಮುಸ್ಲಿಂ ಧರ್ಮವನ್ನೇ ನೀವು ರಾವಣನ ರೀತಿಯಲ್ಲಿ ನೋಡ್ತಾ ಇದ್ದೀರಿ. ನೋಡಿ, ರಾವಣ ಒಂದು ಸಂಕೇತ ಅಷ್ಟೇ. ಅವನು ಸೀತೆಯನ್ನು ಅಪಹರಣ ಮಾಡಿದ ಅನ್ನುವಂಥದ್ದು ಒಂದು ಸಾಂಕೇತಿಕವಾದಂಥ ಆ ರಾವಣನ ಒಂದು ಚಿಹ್ನೆ ಇಟ್ಟುಕೊಂಡು ರಾಮ ದರ್ಪ, ಅಹಂಕಾರ, ದುರಾಡಳಿತ ಮತ್ತು ಸ್ತ್ರೀ ಅಪಹರಣ ಇಂಥ ಅನೇಕ ದುಷ್ಟ ಶಕ್ತಿಗಳಿಗೆ ರಾಮನ ಯುದ್ಧ ಆಯಿತು. ಬರೇ ರಾವಣ ಒಂದೇ ಅಲ್ಲ, ಅವನು ರಾಮನ ಬಂದಾಗಿಂದ ಹಿಡಿದು ಅಲ್ಲಿ ತನಕ ಕೊನೆಯ ಯುದ್ಧದ ತನಕ ಸಾಕಷ್ಟು ರಾಕ್ಷಸರನ್ನು ಕೊಂದು ಹಾಕಿದವನು, ಸಾಕಷ್ಟು ದುಷ್ಟರನ್ನು ನಾಶ ಮಾಡಿದವನು. ಸೊ ಈ ದೇಶಕ್ಕೆ, ಸಮಾಜಕ್ಕೆ, ಧರ್ಮಕ್ಕೆ ಕಂಟಕ ಆದಂಥ ವ್ಯಕ್ತಿಗಳನ್ನೆಲ್ಲವನ್ನು ನಾಶ ಮಾಡ್ತಾ ಕೊನೆಗೆ ಅವನು ರಾವಣನನ್ನು ನಾಶ ಮಾಡಿದ. ಈಗ ನೀವು ಹೇಳಿದ ಹಾಗೆ ಮುಸ್ಲಿಮರು ಒಳ್ಳೆಯವರು, ಮುಸ್ಲಿಮರು ಭಾಳ ಒಳ್ಳೆಯ ಇದಿದೆ. ಆದರೆ ಅವರ ಇಸ್ಲಾಂ ಇದೆಯಲ್ಲ, ಇದು ಭಾಳ ಡೇಂಜರಸ್. ಇದು ಏನು ವ್ಯತ್ಯಾಸ ಹೇಳ್ತೀನಿ ನಾನು. ಇವತ್ತು ಇಸ್ಲಾಮ ಇವತ್ತು ಮುಸ್ಲಿಮ ವೈಯಕ್ತಿಕವಾಗಿ ಅವನು ಇಷ್ಟು ಪ್ರೀತಿ, ಸ್ನೇಹ, ಅವನ ವ್ಯವಹಾರ, ಪ್ರಾಮಾಣಿಕತೆ, ನೀವು ಇಡೀ ದೇಶದಲ್ಲಿ ಇರುವಂಥ ವೈಯಕ್ತಿಕ ಒಬ್ಬ ವ್ಯಕ್ತಿ ಇರುವಂಥ ಮುಸ್ಲಿಮನ ಬಗ್ಗೆ ನಮಗೆ ನಮ್ಮ ಬೇರೆ ಗೆಳೆಯ ಸಿಗಲಿಕ್ಕಿಲ್ಲ, ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾಡ್ತಾರೆ. ಇಸ್ಲಾಮ ಪ್ರವೇಶ ಆದ ತಕ್ಷಣವೇ ಈ ಪ್ರೀತಿ, ವಿಶ್ವಾಸ, ಪ್ರಾಮಾಣಿಕ ಪಕ್ಕಕ್ಕೆ ಹೋಗಿ ಆ ಇಸ್ಲಾಂ ಪ್ರವೇಶ ಆಗಿ ಆ ವ್ಯಕ್ತಿಗಳ ಮೂಲಕ ದ್ವೇಷ, ಅಸೂಯೆ, ಕೊಲೆ, ಮತಾಂತರ ಇದು ಪ್ರಾರಂಭ ಆಗುತ್ತೆ. ಹಿಂದುತ್ವವಾದಿಗಳಿಗೂ ಇದೇ ವ್ಯತ್ಯಾಸ ಅಂತಾರೆ. ಹಿಂದೂಗಳು ಶಾಂತಿ ಪ್ರಿಯರು, ಯಾವಾಗ ಹಿಂದುತ್ವವಾದ ಅಂತ ಬರುತ್ತೆ ಅವಾಗ ಕ್ರೌರ್ಯ ಬರುತ್ತೆ. ಇದು ಸೇಮ್ ಹಿಂಗೆ ಇದೆ, ನಿಮ್ಮ ಥರನೇ ಲಾಜಿಕ್ಕು. ಕ್ರೌರ್ಯದಲ್ಲಿ ಒಂದು ಉದ್ದೇಶ ಇದೆ. ಗೋ ಹತ್ಯೆ ಮಾಡಿದ ತಕ್ಷಣವೇ ಕ್ರೌರ್ಯ ಬರುತ್ತೆ, ನಮಗೆ ಸಿಟ್ಟು ಬರುತ್ತೆ, ನಮಗೆ ನೋವಾಗತ್ತೆ, ಅದನ್ನು ತಡೆಯುವಂಥ ಪ್ರಕ್ರಿಯೆ ಮಾಡ್ತೀವಿ. ಹಿಂದೂ ಹುಡುಗಿಯನ್ನು ಅಪಹರಣ ಮಾಡಿದರೆ ನಮ್ಮ ತಂಗಿನ, ನಮ್ಮ ಮಗಳನ್ನು, ನಮ್ಮ ದೇಶದ ಈ ಮಾತೃ ದೇವೋಭವ ಅಂತನ್ನುವಂಥ ಶ್ರೇಷ್ಠ ವಿಚಾರಧಾರೆಯಲ್ಲೇ ದಾಳಿ ಆಗ್ತಾ ಇರುವಂಥದ್ದು, ಅವಾಗ ಸಿಟ್ಟು ಬರುತ್ತೆ, ಅದನ್ನು ತಡೆಯುವಂಥ ಪ್ರಕ್ರಿಯೆ ಮಾಡ್ತೀವಿ. ಅವ್ರು ಹಾಗಲ್ಲ, ಇಸ್ಲಾಂನಲ್ಲಿ ಹಾಗಲ್ಲ. ಅವರಿಗೆ ಕಾರಣ ಬೇಕಾಗಿಲ್ಲ, ಉದ್ದೇಶ ಭಾಳ ಸ್ಪಷ್ಟವಾಗಿದೆ. ಇಡೀ ಜಗತ್ತು ಇಸ್ಲಾಂ ಮಾಡಬೇಕು, ಇಡೀ ಜಗತ್ತು ಅಲ್ಲಾಹನ ಸೂಚನೆ ಪ್ರಕಾರ ನಡೀಬೇಕು, ಇಡೀ ಜಗತ್ತು ಕುರಾನಿನ ಆಧಾರದ ಮೇಲೆ ನಡೀಬೇಕು, ಶರಿಯಾ ಆಧಾರದ ಮೇಲೆ ನಡೀಬೇಕು ಅನ್ನುವಂಥದ್ದು ಅವರ ಉದ್ದೇಶ ಇದೆ. ಆಕ್ರಮಣ, ಅತಿಕ್ರಮಣ, ದುರಾಕ್ರಮಣ, ದುರಾಸೆ ದೇಶಗಳನ್ನು ಕಬಳಿಸ್ತಾ ಇದ್ದಾರೆ. ಇವತ್ತು ಬ್ರಿಟನ್ ಹೋಯಿತು, ಹೀಗೆ ಅನೇಕ ದೇಶಗಳು ಇವತ್ತು ಹೋಗ್ತಾ ಇದ್ದಾವೆ. ಯಾಕೆ ಆಕ್ರಮಿಸ್ಕೊಳ್ತಾರೆ? ನಿಮ್ಮ ಪಾಡಿಗೆ ನೀವಿರಿ. ಪಾಕಿಸ್ತಾನ ಉದಾಹರಣೆಗೆ ಕೇಳಿದ್ರಿ, ಕೊಟ್ಟಿವಿ, ಬಾಯಿ ಮುಚ್ಕೊಂಡು ನಿಮ್ಮ ದೇಶವನ್ನು ಅಭಿವೃದ್ಧಿ ಮಾಡಬೇಕು, ನಿಮ್ಮ ದೇಶದಲ್ಲಿ ಸುಖವಾಗಿರಬೇಕು ಅನ್ನೋದು ಬಿಟ್ಟು ನಮ್ಮ ಕಾಶ್ಮೀರದ ಒಳಗಡೆ ನುಗ್ಗಿ ಎಷ್ಟು ಅನಾಹುತವನ್ನು ಮಾಡಿದರು. ಭಾರತದೊಳಗೆ ಎಷ್ಟು ಭಯೋತ್ಪಾದನೆ ಕೃತ್ಯದಿಂದ ಲಕ್ಷಾಂತರ ಜನರು ಕೊಂದು ಹಾಕಿದರು. ಆವಾಗ ನಮಗೆ ಸಿಟ್ಟು ಬರುತ್ತೆ. ಹಿಂದೂ ಯಾವತ್ತೂ ಕೂಡ ಭಯೋತ್ಪಾದನೆ ಆಗಲಿ, ಆಕ್ರಮಣ ಮಾಡಿದಂಥ ಒಂದೇ ಒಂದು ಉದಾಹರಣೆ ಇಲ್ಲ ಇತಿಹಾಸದಲ್ಲಿ. ಇಡೀ ಜಗತ್ತಿನಲ್ಲಿ ಬೇಕಾದಷ್ಟು ದೇಶಗಳಿದ್ದಂಥ ಸಮಯದಲ್ಲೂ ನಮ್ಮ ರಾಜ ಮಹಾರಾಜರು ಶ್ರೀಮಂತಿಕೆ, ವೀರತೆ ಇದ್ದಾಗಲೂ ಕೂಡ ನಮ್ಮ ವೀರತೆಯ ಮೂಲಕ ಪಕ್ಕದ ಮುಂದಿನ ದೇಶಗಳಲ್ಲಿ ಹೋಗಿ ದಾಳಿ ಮಾಡಿ ಅವರನ್ನು ಲೂಟಿ ಮಾಡಿ ಮತಾಂತರ ಮಾಡಿದಂಥ ಒಂದೇ ಒಂದು ಉದಾಹರಣೆ ಇತಿಹಾಸದಲ್ಲಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ದೀವಿ. ಕೃಣವಂತೋ ವಿಶ್ವಮಾನವ, ಇಡೀ ಜಗತ್ತು ನನ್ನ ಕುಟುಂಬ ಅಂತ ಹೇಳಿದಂಥ ಏಕೈಕ ಧರ್ಮ ಅಂತಂದರೆ ಅದು ನನ್ನ ಧರ್ಮ, ಹಿಂದೂ ಧರ್ಮ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಿಂಸೆಗೆ ಹಿಂಸೆನೇ ಪರಿಹಾರನ, ಕ್ರೌರ್ಯಕ್ಕೆ ಪ್ರತಿಕ್ರೌರ್ಯನೇ ಪರಿಹಾರನ. ಆಯಿತು, ರಾಮನ ಕಾಲದಲ್ಲಿ, ರಾಜರ ಕಾಲದಲ್ಲಿ ಯುದ್ಧ ಅನಿವಾರ್ಯ ಇತ್ತು, ಆದರೆ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ನಮ್ಮನ್ನು ಕಾಯಲಿಕ್ಕೆ, ನಮ್ಮನ್ನು ಆಳಲಿಕ್ಕೆ ಅದರದೇ ಆದ ಜವಾಬ್ದಾರಿಯನ್ನು ಹೊತ್ತವರಿದ್ದಾರೆ. ಶ್ರೀರಾಮ ಸೇನೆಗೆ ಈ ಜವಾಬ್ದಾರಿಯನ್ನು ಕೊಟ್ಟವ್ರು ಯಾರು? ಧರ್ಮ ನಿಂದಕರನ್ನು, ಧರ್ಮ ವಿರೋಧಿಗಳನ್ನು ದಂಡಿಸುವ ಈ ಶಕ್ತಿಯನ್ನು ನಿಮ್ಮ ಕೈ ಕೊಟ್ಟವ್ರು ಯಾರು ಅಂತ. ಈಗ
ಕೊನೆಯ ಪ್ರಶ್ನೆ ಬರುತ್ತೆ, ಅಂದರೆ ನೀವು ನಮಗೆ ಹಕ್ಕು ಕೊಟ್ಟವ್ರು ಯಾರು ಅಂತನ್ನುವಂಥದ್ದು. ನಾವು ಈ ದೇಶದ ನಾಗರಿಕರು. ಸಂವಿಧಾನ ಪ್ರತಿಯೊಬ್ಬರಿಗೂ ಒಂದು ಹಕ್ಕನ್ನು ಕೊಟ್ಟಿದೆ. ಈ ದೇಶದ ನಾಗರಿಕತೆ, ಈ ದೇಶದ ಅಭಿವೃದ್ಧಿ, ಈ ದೇಶದ ಆಗುಹೋಗುಗಳು, ಅವಮಾನ ಅಪಮಾನ, ಇದಕ್ಕೆ ಪ್ರತಿಕ್ರಿಯೆಯನ್ನು ಮಾಡುವಂಥ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇದೆ. ಬರೇ ಮೇಲೆ ಕೂತಂಥ ಸಂಸದರು ಮತ್ತು ರಾಜ್ಯದಲ್ಲಿ ಕೂತಂಥ ಶಾಸಕರದ ಮಾತ್ರ ಕರ್ತವ್ಯ ಅಲ್ಲ, ಪ್ರತಿಯೊಬ್ಬ ನಾಗರಿಕನೂ ಈ ದೇಶದ ಬಗ್ಗೆ ಆಗುಹೋಗುಗಳ ಬಗ್ಗೆ ಮಾಡುವಂಥದ್ದು ಒಂದು. ಇನ್ನು ಎರಡನೇದು, ನಾವು ಸಂಘಟಕರು. ಈ ದೇಶದ ಹಿತಕ್ಕೋಸ್ಕರ ನಾವು ಸಂಘಟನೆಯನ್ನು ಸ್ಥಾಪನೆ ಮಾಡಿದ ಉದ್ದೇಶ ನಮ್ಮ ದೇಶ, ಧರ್ಮ, ನಮ್ಮ ಹಿಂದೂ ಹೆಣ್ಣುಮಕ್ಕಳು, ದೇವಸ್ಥಾನಗಳು, ನಮ್ಮ ಗ್ರಂಥಗಳು ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥ ದೃಷ್ಟಿಕೋನ. ಇನ್ನು ಕರ್ನಾಟಕದಲ್ಲೇ ಒಂದು ಉದಾಹರಣೆ ಹೇಳೋದಾದರೆ, ಗೋ ಹತ್ಯಾ ನಿಷೇಧ ಕಾಯ್ದೆ ಇದೆ, ಕಾನೂನಿದೆ. ಇವತ್ತು ಮುಖ್ಯಮಂತ್ರಿಗಳನ್ನ ಹಿಡಿದು MLA ವರೆಗೆ ಎಲ್ಲರೂ ಇದ್ದಾರೆ. ಆದರೂ ಗೋ ಹತ್ಯೆ ನಡೀತಾ ಇದೆ, ಆದರೂ ಗೋಕಳ್ಳತನ ಆಗ್ತಾ ಇದೆ, ಆದರೂ ಕಸಾಯಿಖಾನೆಗಳ ನಿರ್ಮಾಣ ಆಗ್ತಾ ಇದ್ದಾವೆ, ಹೊಸ 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 ಕಸಾಯಿಖಾನೆಗಳ ನಿರ್ಮಾಣ ಆಗ್ತಾ ಇದೆ. ಹಾಗಾದರೆ ಕಾಯ್ದೆಗಳಿದೆ, ಜನಪ್ರತಿನಿಧಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಹಾಗಾದರೆ ನಾವು ಇದನ್ನು ನೋಡ್ಕೊಂಡು ಕಾಯ್ದೆ ಇದೆ, MLA ಇದ್ದಾರೆ, ಅವ್ರು ಮಾಡ್ತಾರೆ ಅಂಥೇಳಿ ನಾವು ಕೈ ಕಟ್ಕೊಂಡು ಕೂಡುವಂಥ ಪ್ರಶ್ನೆ. ನಮ್ಮ ಕಣ್ಣು ಎದುರುಗಡೆ ಕತ್ತರಿಸ್ತಾ ಇದ್ದಾರೆ, ನಮ್ಮ ಕಣ್ಣು ಎದುರುಗಡೆ ಕಳ್ತನ ಮಾಡ್ತಾ ಇದ್ದಾರೆ, ನಮಗೆ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀವಿ. ನಮ್ಮ ಗೋಮಾತೆಯ ಆಕ್ರಂದನ, ರಕ್ತ ಹರಿಸ್ತಾ ನೋಡ್ತಾ ಇದ್ದೀವಿ. ನಾವು ಕೈ ಕಟ್ಟಿ ಕೂಡ್ಕೊಳ್ಳುವಂಥದ್ದು ಮನಸ್ಥಿತಿ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ನಾವು ಫೀಲ್ಡಿನಲ್ಲಿ ಇಳಲೇಬೇಕಾಗತ್ತೆ, ಇಳಿದಾದನ್ನು ತಡಿಲೇಬೇಕಾಗತ್ತೆ. ಇದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದರೊಳಗೆ ನಾವು ಸಂಘಟನೆಯವರಿದ್ದೀವಿ, ಸಂಘಟನೆ ಕಟ್ಕೊಂಡಿದ್ದೇ ಇದರ ಸಲುವಾಗಿ. ದುಷ್ಟರ ಈ ಪುಂಡಾಟಿಕೆಯನ್ನು ತಡೆಯೋಗೋಸ್ಕರನೇ ನಾವು ಕಟ್ಕೊಂಡಾಗ, ನಾವು ಕೈ ಕಟ್ಕೊಂಡು ನೋಡಿಕೊಂಡು ಸುಮ್ಮನೆ ಇದ್ದರೆ ಹಾಗಾದರೆ ಏನು ಅರ್ಥ ಇಲ್ಲ. ಹಾಗಾಗಿ ಸಂವಿಧಾನ ಹಕ್ಕು ಕೊಟ್ಟಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಕೈಯಲ್ಲಿ ತಲವಾರು ಹಿಡಿದು ಫೀಲ್ಡಿಗೆ ಇಳಿತೀರಿ ಅಂತಂದ್ರೆ ನಿಮ್ಮನ್ನು ಭಯೋತ್ಪಾದಕರಿಗೆ ಕಂಪೇರ್ ಮಾಡಿ ಮಾತನಾಡ್ತಿದ್ದಾರೆ ಕೆಲವರು, ಅನೇಕರಲ್ಲ ಕೆಲವರು. ಈಗ ಅವರು ಅವರ ಧರ್ಮದ ಪಾಲನೆಗೆ, ಅವರ ಧರ್ಮದ ಅನುಷ್ಠಾನಕ್ಕೆ ಬಾಂಬ್ ತಯಾರು ಮಾಡ್ತಾರೆ. ನೀವು ಅದೇ ಧರ್ಮ, ನಿಮ್ಮ ಧರ್ಮದ ಪಾಲನೆಗೆ, ನಿಮ್ಮ ಧರ್ಮದ ಉಳಿವಿಗೆ ಕೈಯಲ್ಲಿ ತಲವಾರು ಹಿಡ್ಕೊಳ್ತೀರಿ. ಅವ್ರಿಗೂ ನಿಮಗೂ ಏನು ವ್ಯತ್ಯಾಸ ಬಂತು? ಹಾಗಾಗಿ ನಿಮ್ಮನ್ನು ಕೂಡ ಸ್ಯಾಫ್ರಾನ್ ಟೆರರಿಸ್ಟ್ ಅನ್ನೋ ಪಟ್ಟಿಯಲ್ಲಿ ನೋಡ್ತಾ ಇದ್ದಾರೆ, ಅದೇ ಕನ್ನಡಕದಲ್ಲಿ ನೋಡ್ತಾ ಇದ್ದಾರೆ. ನಾವು ಶಸ್ತ್ರಗಳನ್ನು ಎಂದೂ ಯಾವತ್ತಿಗೂ ಕೂಡ ಹಿಡ್ಕೊಂಡು ಓಡಾಡಿ ಶಸ್ತ್ರಗಳ ಮೂಲಕ ಯುದ್ಧ ಮಾಡಿ ಅಂತನ್ನುವಂಥದ್ದು ಹೇಳಿಲ್ಲ. ನಮ್ಮ ಧರ್ಮದಲ್ಲಿ, ನಮ್ಮ ಪರಂಪರೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಒಂದು ಶಸ್ತ್ರ ಪೂಜೆ ಅನ್ನುವಂಥದ್ದು ಒಂದು ಪದ್ಧತಿನೇ ಇದೆ, ಧಾರ್ಮಿಕ ವಿಧಿವಿಧಾನ ಇದೆ. ಶಸ್ತ್ರವನ್ನು ಬರೀ ಕತ್ತರಿಸೋಗೋಸ್ಕರ ಅಥವಾ ಹೊಡೆಯೋಗೋಸ್ಕರ, ನಾಶ ಮಾಡೋಗೋಸ್ಕರ ಅಷ್ಟೇ ಅಲ್ಲ, ಮತ್ತು ತಲವಾರು ಒಂದೇ ಶಸ್ತ್ರವನ್ನು ನಾವು ಗಣನೆಗೆ ತೊಗೊಂಡಿಲ್ಲ. ಎಲ್ಲವೂ ಕೂಡ, ಈ ಉದಾಹರಣೆಗೆ ನಮ್ಮ ಕೃಷಿಗೆ ಬೇಕಾದಂಥ ವಸ್ತುಗಳಲ್ಲಿ ಶಸ್ತ್ರಗಳು ಇದ್ದಾವೆ. ಕೊಡ್ಲಿ ಇದೆ, ಕುರುಪಿ ಇದೆ, ಇವೆಲ್ಲವೂ ಕೂಡ ಕೃಷಿಗೆ ಬೇಕಾದಂಥ ವಸ್ತುಗಳಿದ್ದಾವೆ. ಅದನ್ನೆಲ್ಲವನ್ನೂ ಇಟ್ಟು ಅದರ ಜೊತೆಗೆ ತಲವಾರನ್ನು ಅಥವಾ ಬರ್ಚಿಯನ್ನು, ಚಾಕುವನ್ನು ಇಟ್ಟು ಪೂಜೆ ಮಾಡಿ ನಮ್ಮ ಧರ್ಮಶಾಸ್ತ್ರದಲ್ಲೇ ನಡ್ಕೊಂಡು ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದೆ. ಇದು ಒಂದು. ಇನ್ನು ಬಾಂಬ್ ಮೂಲಕ ಅವರು ತಮ್ಮ ಧರ್ಮವನ್ನು ನಾನು ಪಾಕಿಸ್ತಾನ ನಿರ್ಮಾಣ ಆದ ನಂತರ ನಿಮಗೆ ತೊಂದರೆ ಕೊಟ್ಟವ್ರು ಯಾರು? ಬಾಂಬ್ ತಯಾರು ಮಾಡೋಕ್ಕೆ ಅವಶ್ಯಕತೆ ಏನಿದೆ? ನಿಮ್ಮ ಪಾಡಿಗೆ ನೀವಿರಿ. ಹೌದು, ನಿಮ್ಮ ಬಾಂಬ್ ತಯಾರು ಮಾಡಿ, ಅಣುಬಾಂಬ್ ತಯಾರು ಮಾಡಿ, ನಿಮ್ಮ ಇದರೊಳಗೆ, ನಿಮ್ಮ ದೇಶದೊಳಗೆ ಎಲ್ಲ ಯೋಚನೆ ಮಾಡ್ಕೊಂಡು, ಆದರೆ ನಮ್ಮ ದೇಶದ ಒಳಗಡೆ ಯಾಕೆ ಬರ್ತೀರಿ ನೀವು? ನಮ್ಮದೊಂದು ಧರ್ಮ ಇದೆ, ನಮ್ಮದೊಂದು ಜನ ಇದ್ದಾರೆ, ನಮ್ಮದೊಂದು ದೇಶ ಇದೆ, ನಮ್ಮದೊಂದು ಮಣ್ಣಿದೆ, ಭಾವನೆ ಇದೆ, ಭಕ್ತಿ ಇದೆ, ದೇಶಭಕ್ತಿ ಇದೆ. ನಮ್ಮ ದೇಶದ ಒಳಗಡೆ ಮೂಗು ತುರಿಸುವಂಥದ್ದು, ನಮ್ಮ ದೇಶದ ಒಳಗಡೆಗೆ ಬಾಂಬ್ ಹಾಕುವಂಥ ಪ್ರಕ್ರಿಯೆ ಮಾಡಿದಾಗ ನಮಗೆ ಅವರಿಗೆ ವ್ಯತ್ಯಾಸ ಇಲ್ಲಿದೆ. ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ, ಹೀಗೆ ಅನೇಕ ಇಸ್ಲಾಮಿಕ ರಾಷ್ಟ್ರಗಳು ತಮ್ಮ ಪಾಡಿಗೆ ತಾವು ಕೂತ್ಕೊಳ್ಳೋದೇ ಇಲ್ಲ. ಅವರು ರಾಕ್ಷಸಿ ಪ್ರವೃತ್ತಿ ಅಂತ ನಾನು ಹೇಳ್ತೀನಿ. ನಾನು ಆಕ್ರಮಣ, ಅತಿಕ್ರಮಣ, ಕೊಲ್ಲೋದು, ಅತ್ಯಾಚಾರ, ಲೂಟಿ, ಇದೇ ರಾಕ್ಷಸಿ ಪ್ರವೃತ್ತಿ ಇಲ್ಲಿ ತನಕ ನಡ್ಕೊಂಡು ಬಂದಿದೆ. ಬರೇ ನಮ್ಮ ದೇಶದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಕಂಟಕ ಆಗಿದೆ ಅಂತನ್ನುವಂಥದ್ದು ಹೇಳ್ತೀನಿ. ಇಸ್ಲಾಂ, ಮುಸ್ಲಿಮರಲ್ಲ. ಸಹಬಾಳ್ವೆ ಅನ್ನೋದು ಸಾಧ್ಯನೇ ಇಲ್ವಾ ಹಾಗಾದರೆ ತಮ್ಮ ಪ್ರಕಾರ? ಶಕ್ತಿಯ ಮೂಲಕನೇ ಶಾಂತಿ ನಿರ್ಮಾಣ ಆಗೋದು, ಕ್ರಾಂತಿಯ ಮೂಲಕನೇ ಶಾಂತಿ
ನಮಗೆ ಶಾಂತಿ ಬೇಕು ಅಂತೇಳಿ ಭಜನೆ ಮಾಡ್ತಾ ಕೂತ್ಕೊಂಡ್ರೆ ಶಾಂತಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ 78 ವರ್ಷ ಆದರೂ ಕೂಡ ನಾವೇ ಸಾಯೋದು, ನಾವೇ ಓಡೋದು, ನಾವೇ ಮತಾಂತರ ಆಗೋದು. ನಮ್ಮ ಕಣ್ಣು ಎದುರುಗಡೆನೇ ನಮ್ಮ ತಂಗಿ, ಅಕ್ಕ, ಮಗಳು ಇವತ್ತು ಅಮಾಯಕವಾಗಿ ಬುರ್ಕ ಹಾಕ್ಕೊಳ್ತಾ ಇದ್ದಾಳೆ, ಗೋಮಾಂಸ ತಿಂತಾ ಇದ್ದಾಳೆ. ಹಾಗಾದರೆ ಶಾಂತಿ ಅನ್ನುವಂಥದ್ದು ಎಲ್ಲಾದರೂ ಒಂದು ಕಡೆ ಇದನ್ನು ತಡಿಬೇಕಲ್ಲ. ತಡೆಯುವಂಥ ಪ್ರಕ್ರಿಯೆ ಕಾನೂನಿನ ಮೂಲಕ ಮಾಡ್ತಾ ಇದ್ದಾರೆ. ಆದರೆ ಅವರು ದುರ್ಬಲರಿದ್ದಾರೆ. ಅವರು ಯಾವುದೋ ಒಂದು ಅಧಿಕಾರದ ದಾಹದಿಂದ, ಕುರ್ಚಿಯ ಮೋಹದಿಂದ, ತುಷ್ಟೀಕರಣದ ಪರಿಣಾಮದಿಂದ ಇವತ್ತು ಅನಾಹುತ ಆಗ್ತಾ ಇರುವಂಥದ್ದು ಇವತ್ತು ಈ ರಾಜಕಾರಣಿಗಳು ತಡೆಯೋಕ್ಕಾಗ್ತಾ ಇಲ್ಲ. ಅದಕ್ಕೆ ಹಿಂದೂ ಸಂಘಟನೆಗಳು ಇವತ್ತು ನಾವು ಭಾಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಒಟ್ಟಾಗಿ ಒಂದಾಗಿ ನಮ್ಮ ದೇಶ ಧರ್ಮವನ್ನು ಉಳಿಸುವಂಥ ಪ್ರಕ್ರಿಯೆ ನಾವು ಮಾಡಲೇಬೇಕಾಗಿದೆ. ಅದು ಯಾವುದೇ ರೀತಿಯಲ್ಲಿರ್ಬೋದು. ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಹಾಕಲಿ, ನಮಗೆ ಲಾಠಿ ಹೊಡಿತಾರೆ ಹೊಡಿಲಿ, ನಮ್ಮನ್ನು ಗಲ್ಲಿ ಏರಿಸ್ಲಿ. ನಾವು ದೇಶಕ್ಕಾಗಿ, ಧರ್ಮಕ್ಕಾಗಿ, ನಮ್ಮ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ, ದೇವಸ್ಥಾನದ ರಕ್ಷಣೆಗೋಸ್ಕರ ನಾವು ಇದನ್ನು ಸಹನೆ ಮಾಡಲೇಬೇಕು, ಇದನ್ನು ಹೆಜ್ಜೆ ಇಡಲೇಬೇಕು ಅಂತನ್ನುವಂಥದ್ದು ನಿರ್ಣಯ ಮಾಡಿ ನಾವು ಹೋರಾಡ್ತಾ ಇದ್ದೀವಿ. ಸರಿ, ಹಿಂದೂಗಳೆಲ್ಲ ಒಂದಾಗಬೇಕು ಅಂತ ಹೇಳ್ತಿದ್ದೀರಿ, ಸರಿಯೇ. ನೀವು ತುಷ್ಟೀಕರಣ, ಓಲೈಕೆ, ಇದರಿಂದಾಗಿ ಈ ಇನ್ನೊಂದು ಪಂಥದವರು ಬೆಳೀತಿದ್ದಾರೆ, ಅವ್ರಿಗೆ ಪ್ರೋತ್ಸಾಹ ಸಿಗ್ತಿದೆ ಅನ್ನೋ ಅರ್ಥದ ಮಾತನಾಡ್ತಿದ್ರಿ. ಈ ಓಲೈಕೆ ಮಾಡ್ತಿರುವ ಪಕ್ಷ, ನಾನು ನೇರವಾಗಿ ಹೇಳ್ತೀನಿ, ನಿಮ್ಮ ಪ್ರಕಾರ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರುವವರು ಕೂಡ ಹಿಂದೂಗಳೇ ಅಲ್ವಾ? ಅವ್ರಿಗೆ ಯಾಕೆ ಅನ್ನಿಸ್ತಿಲ್ಲ ನಾವು ಹಿಂದುತ್ವದ ರಕ್ಷಣೆ ಮಾಡಬೇಕು, ಹಿಂದುತ್ವದ ಮೇಲೆ ಆಕ್ರಮಣ ಮಾಡ್ತಿರುವವರ ವಿರುದ್ಧ ನಾವು ಶಾಂತಿ ಮಂತ್ರವನ್ನು ಬಿಟ್ಟು ಕ್ರಾಂತಿಯ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ಹೇಳಿ? ಹೀಗೆ ಕ್ರಾಂತಿ ಮಂತ್ರ ಪಠನೆ ಮಾಡೋ ನಿಮ್ಮಂಥವ್ರ ವಿರುದ್ಧ ದ್ವೇಷ ಭಾಷಣ ಕಾಯ್ದೆ ತರಲಿಕ್ಕೆ ಹೊರಟಿದ್ದಾರೆ. ಅವ್ರು ಹಿಂದೂಗಳಲ್ವಾ? ಈಗ ಭಾಳ ಒಳ್ಳೆಯ ಪ್ರಶ್ನೆ ಇದು. ಇಡೀ ದೇಶದಲ್ಲಿ ಇರುವಂಥ ಎಲ್ಲ ಪಕ್ಷಗಳಲ್ಲೂ ಹಿಂದೂಗಳಿದ್ದಾರೆ. ಸೊ ಅವ್ರ ಹಿಂದೂಗಳಿಗೆ ಎಲ್ಲೋ ನಮ್ಮ ದೇಶಕ್ಕೆ, ನಮ್ಮ ಧರ್ಮಕ್ಕೆ, ನಮ್ಮ ಹಿಂದೂಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಭಾವನೆಯ ಮೀರಿ ಇನ್ನೊಂದು ಅವರಿಗೆ ಕಣ್ಮುಂದೆ ಕಾಣಿಸ್ತಾ ಇದೆ: ಅಧಿಕಾರ, ಕುರ್ಚಿ, ದುಡ್ಡು, ಜಾತಿ. ಸೊ ಇವು ದೇಶ ಧರ್ಮದಕ್ಕಿಂತನೂ ಜಾಸ್ತಿ ಕಾಣ್ತಾ ಇರೋದರಿಂದ ಇದೆಲ್ಲವೂ ಕೂಡ ಅನಾಹುತಗಳಾಗ್ತಾ ಇರುವಂಥದ್ದು. ಉದಾಹರಣೆಗೆ ಹೇಳೋದಾದರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿ ಶ್ರೀಕೃಷ್ಣ ರಣರಂಗದಲ್ಲೇ ಹೇಳ್ದ. ಅರ್ಜುನ, ನೀನು ಬಿಲ್ಲು ಬಾಣ ಕೆಳಗಡೆ ಇಟ್ಕೊಂಡ್ರೆ ನಡೆಯಂಗಿಲ್ಲಪ್ಪ, ಎದುರುಗಡೆಗೆ ನಿನ್ನ ಗುರುಗಳಿದ್ದಾರೆ, ನಿನ್ನ ಮಾಮ ಇದ್ದಾನೆ, ನಿನ್ನ ಇನ್ಯಾರೋ ಚಿಕ್ಕಪ್ಪ ಇದ್ದಾರೆ, ನಿನ್ನ ಗೆಳೆಯರಿದ್ದಾರೆ, ಇದೆಲ್ಲ ಅವ್ರು ಅಧರ್ಮಿ ಕಡೆ ಇದ್ದಾರೆ. ಅವರು ಕಾಂಗ್ರೆಸ್ನಲ್ಲಿ ಇರುವಂಥ ಹಿಂದೂಗಳಿಗೆ ಇದನ್ನೇ ಹೇಳಬೇಕಾದ್ರೆ, ನೀವು ಅಧರ್ಮವನ್ನು ಪಾಲಿಸ್ತಾ ಇದ್ದಾರೆ, ನೀವು ಕಾಂಗ್ರೆಸ್ಸನ್ನೇ ಸಪೋರ್ಟ್ ಮಾಡಿ. ಆದರೆ ಹಿಂದೂ ಅಂತ ಬಂದಾಗ ಕಾಂಗ್ರೆಸ್ಸು, BJP, JDS ನೋಡದೆ ನಾವು ಹಿಂದೂಗಳಿಗೋಸ್ಕರ, ಹಿಂದುತ್ವಗೋಸ್ಕರ ಕೆಲಸ ಮಾಡುವಂಥ ಮಾನಸಿಕತೆಯನ್ನು ಮಾಡಿದರೆ ಮಾತ್ರ ದೇಶ ಉಳಿಯುತ್ತೆ. ಇಲ್ಲಾದರೆ ಈ ವಸಿಷ್ಠರು, ಭೀಷ್ಮರು, ದುರ್ಯೋಧನನ ಇದರಲ್ಲಿ ಏನು ಇತ್ತಲ್ಲ, ಹಾಗೆ ಯದಾ ಯದಾ ಈ ಧರ್ಮಸ್ಯ ನಾವು ಅವ್ರ ವಿರುದ್ಧನೂ ಹೋರಾಟ ಮಾಡಬೇಕಾಗತ್ತೆ, ಅವರನ್ನೂ ತಡಿಬೇಕಾಗತ್ತೆ. ಇವತ್ತಾಗಿದೆ. ಕಾಂಗ್ರೆಸ್ಸಿನ ಹಿಂದೂಗಳನ್ನು ಮನೆಗಳನ್ನು ಸುಟ್ಟಾಕಿದ್ದಾರೆ. ಕಾಂಗ್ರೆಸ್ಸಿನ ಒಬ್ಬ ಕಾರ್ಪೊರೇಟರ್ ಮನೆಯ ಮಗಳನ್ನು ಹಾರಿಸ್ಕೊಂಡು ಹೋಗಿದ್ದಾರೆ. 22 ಬಾರಿ ಚಾಕು ಹಾಕಿ ಕೊಂದು ಹಾಕಿದ್ದಾನೆ. ನೀವು ಕಾಂಗ್ರೆಸ್ಸಿಗರು ನಮಗೆ ಭಾಳ ಸಹಕಾರ ಕೊಟ್ಟಿದ್ದೀರಿ, ನಮಗೆ ಭಾಳ ಮಸೀದಿಗೆ ನೀವು ದುಡ್ಡು ಕೊಟ್ಟಿದ್ದೀರಿ, ಬೇಕಾದಲ್ಲಿ ನಮಗೆ ಸ್ಮಶಾನವನ್ನು ಕಟ್ಟಿಕೊಟ್ಟಿದ್ದೀರಿ, ನಿಮ್ಮ ಮಗಳನ್ನು ಏನೂ ಮಾಡೋಲ್ಲ, ನಿಮ್ಮ ಮನೆಯನ್ನು ಸೇಫಾಗಿಡ್ತೀವಿ ಅಂತ ಎಂದಾದರೂ ಹೇಳಿದಾರೇನು? ನಾವು ಕಾಂಗ್ರೆಸ್ಸಿನ ಹಿಂದೂಗಳು ಭಾಳ ಎಚ್ಚರಿಕೆಯಿಂದ ಇರಬೇಕು. ನೀವು ಕೇಳಿದಂಥ ಪ್ರಶ್ನೆ ಭಾಳ ಗಂಭೀರವಾಗಿದೆ ಅಂತನ್ನುವಂಥದ್ದು ಹೇಳ್ತೀನಿ. ನಾಟ್ ಓನ್ಲಿ ಕಾಂಗ್ರೆಸ್, ಎಲ್ಲ ಪಕ್ಷದ ತಮ್ಮ ಹಿಂದೂಗಳ ಬಗ್ಗೆ ಯೋಚನೆ ಮಾಡುವಂಥ ಸಂದರ್ಭ ಇವತ್ತಿನ ದಿನದಲ್ಲಿ ಬಂದಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದೇ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರ ಬಾಯಲ್ಲಿ ಬಂದ ಮಾತು, ಹಿಂದುತ್ವ ಅಂದರೆ ಹಿಂಸೆ, ಹಿಂದುತ್ವ ಅಂದರೆ ಕ್ರೌರ್ಯ. ಹಿಂದುತ್ವದಲ್ಲಿ ತಾರತಮ್ಯ ಇದ್ದದಕ್ಕೇನೆ ಮತಾಂತರಗಳಾಗ್ತಾ ಇರೋದು. ಯಾರು ಹೇಳಿದ್ದು ನಿಮಗೂ ಗೊತ್ತಿದೆ, ನಮ್ಮ ವೀಕ್ಷಕರಿಗೂ ಗೊತ್ತಿದೆ. ತಾರತಮ್ಯ ಅನ್ನೋದು ಹಿಂದುತ್ವದಲ್ಲಿ ಇಲ್ವಾ? ಹಾಗಾದರೆ ಜಾತಿ ಪದ್ಧತಿ, ಜಾತಿಯಲ್ಲಿ ಒಬ್ಬನನ್ನು ನುಚ್ಚವಾಗಿ ನೋಡೋದು, ಮತ್ತೊಬ್ಬನನ್ನು ಅಸ್ಪೃಶ್ಯವಾಗಿ ನೋಡೋದು, ಹೆಣ್ಣು ಮಕ್ಕಳನ್ನು ಮನುವಾದದ ದೃಷ್ಟಿಯಲ್ಲಿ ನೋಡೋದು, ಇದೇ ಆರೋಪಗಳಲ್ವಾ ಹಿಂದೂಗಳ ಮೇಲೆ, ಹಿಂದುತ್ವದ ಮೇಲೆ ಕಾಂಗ್ರೆಸ್ಸಿಗರೂ ಸೇರಿದಂತೆ ಕೆಲ ಬುದ್ಧಿಜೀವಿಗಳು ಮಾಡ್ತಾ ಇರೋದು? ಈಗ ಒಂದು ತಾರತಮ್ಯ ಅನ್ನುವಂಥದ್ದು ಬರೇ ನಮ್ಮ ದೇಶದಲ್ಲಿ ಹಿಂದೂ ಧರ್ಮದಲ್ಲಿ ಮಾತ್ರ ಇಲ್ಲ, ಎಲ್ಲ ಧರ್ಮದಲ್ಲೂ ಇದೆ, ಎಲ್ಲ ಜಾತಿಗಳಲ್ಲೂ ಇದೆ. ಕ್ರಿಶ್ಚಿಯನ್ರಲ್ಲೂ ತಾರತಮ್ಯ ಇದೆ, ಮುಸ್ಲಿಮರಲ್ಲೂ ತಾರತಮ್ಯ ಇದೆ, ಯಹೂದಿಗಳಲ್ಲೂ ಇದೆ, ನಮ್ಮ ಹಿಂದೂ ಧರ್ಮದಲ್ಲೂ ಇದೆ, ನಾವು ಒಪ್ಕೊಳ್ತೀವಿ.
ತಾರತಮ್ಯ ಇದೆ, ಇವತ್ತಿಗೂ ಇದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಕನಸು ನನಸಾಗಿಲ್ಲ, 100ಕ್ಕೆ 100 ನಾನು ಹೇಳ್ತೀನಿ. ಇವತ್ತಿಗೂ ಹಳ್ಳಿಗಳಲ್ಲಿ ಹಿಂದುಳಿದವರಿಗೆ ಹೋಟೆಲ್ ಪ್ರವೇಶ ಇಲ್ಲ, ಕ್ಷೌರ ಮಾಡೋಲ್ಲ. ಇನ್ನು ಬೇರೆ ಜಾತಿಯ ಇದರ ಮದುವೆಗಳಾದರೆ ಅತ್ಯಂತ ಅಮಾನುಷವಾಗಿ ಕೊಲೆ ಮಾಡ್ತಾರೆ. ಇದು ನಾನೂ ಒಪ್ಕೊಳ್ತೀನಿ. ಇದನ್ನು ಸುಧಾರಣೆ ಮಾಡಬೇಕು ಅಂತನ್ನುವಂಥದ್ದು ನಮ್ಮ ಶ್ರೀರಾಮ ಸೇನೆ ಸಂಘಟನೆ ಕೂಡ ಆ ಪ್ರಯತ್ನದಲ್ಲಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಮಟ್ಟಿಗೆ ನಾವು ಸಕ್ಸಸ್ಸೂ ಆಗಿದ್ದೀವಿ. ಇವತ್ತು ನಮ್ಮಲ್ಲಿ ಸಾಕಷ್ಟು ಜನ ಹಿಂದುಳಿದವರು ಅನ್ನುವಂಥವರು ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ವಿಭಾಗ ಮಟ್ಟದ ಜವಾಬ್ದಾರಿಗಳು ತಗೊಂಡು ಮುಕ್ತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯ ಭೇದ, ನಾನು ಆ ಜಾತಿಯವನಿದ್ದೀನಿ ಅನ್ನುವಂಥ ಕೀಳರಿಮೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಇದು ಮತಾಂತರಕ್ಕೆ ಕಾರಣ ಆದರೆ ಕ್ರಿಶ್ಚಿಯನ್ರಲ್ಲಿ ಇವತ್ತು ಮತಾಂತರ, ನಾನೊಬ್ಬ ಹಿಂದುಳಿದ ವ್ಯಕ್ತಿ, ನಾನು ಮತಾಂತರ ಆದ ತಕ್ಷಣವೇ ನಾನು ಕ್ರಿಶ್ಚಿಯನ್ರೆಲ್ಲರೂ ಸಮಾನರು ಅಂತನ್ನುವಂಥದ್ದು ಭಾವನೆ ಎಲ್ಲಿದೆ? ಇಲ್ಲ. ಅದು ದಲಿತ ಕ್ರಿಶ್ಚಿಯನ್ ಬೇರೆ, ಒಕ್ಕಲಿಗ ಕ್ರಿಶ್ಚಿಯನ್ ಬೇರೆ, ಇವೆಲ್ಲ ಬೇರೆ 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 ಮಾಡಿಟ್ಟಿದ್ದಾರೆ. ಅಲ್ಲೂ ಕೂಡ ಡಿವೈಡ್ ಇದೆ. ಇವತ್ತು ಹಿಂದುಳಿದ ವ್ಯಕ್ತಿ ಕ್ರಿಶ್ಚಿಯನ್ ಆದ ತಕ್ಷಣವೇ ಇವತ್ತು ದೊಡ್ಡ ದೊಡ್ಡ ಚರ್ಚ್ಗಳಲ್ಲಿ ಅವರಿಗೆ ಪ್ರವೇಶ ಇಲ್ಲ. ಆ ಹಿಂದುಳಿದ ವ್ಯಕ್ತಿ ಕ್ರಿಶ್ಚಿಯನ್ ಆಗಿ ಸತ್ತರೆ ಆ ಚರ್ಚಿನ ಪಾದ್ರಿ ಬರೋಲ್ಲ ಅಲ್ಲಿ. ಈ ಕಡೆಗೆ ಹಿಂದೂಗಳ ಸ್ಮಶಾನದಲ್ಲೂ ಅವನಿಗೆ ಪ್ರವೇಶ ಇಲ್ಲ, ಈ ಕಡೆಗೆ ಕ್ರಿಶ್ಚಿಯನ್ರ ಸ್ಮಶಾನದಲ್ಲೂ ಪ್ರವೇಶ ಇಲ್ಲ. ಎಲ್ಲ ಹೋಗ್ಬೇಕು ಅವನು? ಅತಂತ್ರ ಆಗ್ತಾ ಇದ್ದಾನೆ. ಅಂದರೆ ನಾನು ಹೇಳೋದು ಇದೊಂದು ಭ್ರಮೆ. ಇದು ಹಿಂದೂಗಳ ತಾರತಮ್ಯದ ಮೂಲಕ ಆಗ್ತಾ ಇರುವಂಥ ಮತಾಂತರದಿಂದ ಆನಂದವಾಗಿ ಅವನ ಸಮಾನತೆ, ಏಕತೆಯಿಂದ ಇರ್ತಾನೆ ಅಂತನ್ನುವಂಥದ್ದು ಭ್ರಮೆ, ಹುಚ್ಚು ಅಂತನ್ನುವಂಥದ್ದು ಹೇಳ್ತೀನಿ. ಇದರಿಂದನೇ ಸಂಘರ್ಷ ಆಗ್ತಾ ಇದೆ. ಕ್ರಿಶ್ಚಿಯನ್ರು ಬಾಯಿ ಮುಚ್ಕೊಂಡು ನಿಮ್ಮ ಪಾಡಿಗೆ ನೀವು ಇರೋದಾದರೆ ಸಂಘರ್ಷ ಆಗೋದಿಲ್ಲ. ಮಣಿಪುರದಲ್ಲಿ ಇವತ್ತು ಸಂಘರ್ಷ ಆಗ್ತಾ ಇರೋದೇ ಕನ್ವರ್ಟೆಡ್ ಕ್ರಿಶ್ಚಿಯನ್ ಕಾಡು ಜನರ ಮೂಲಕನೇ ಇವತ್ತು ಆಗ್ತಾ ಇದೆ. ಸೊ ಹೀಗೆ ಮತಾಂತರ ಅನ್ನುವಂಥದ್ದು ಅದೊಂದು ಪಿಡಿಗ, ರೋಗ. ಇದು ಮಾಡಬಾರ್ದು. ಯಾಕೆ ಮಾಡ್ತೀರಿ ನೀವು? ನಿಮ್ಮಲ್ಲೇ ಬೇಕಾದಷ್ಟು ಕೊಳೆತು ನಾರ್ತಾ ಇರುವಂಥದ್ದು ಇವತ್ತು ನಿಮ್ಮ ಕ್ರಿಶ್ಚಿಯನ್ರ ದೇಶದಲ್ಲಿ ಎಷ್ಟು ರೀತಿಯ ಕರೌರ್ಯ ಇಲ್ಲ, ಎಷ್ಟು ರೀತಿಯ ಕರಿ ಬೆಳಿ ಅಂತನ್ನುವಂಥದ್ದು ತಾರತಮ್ಯ ಇಲ್ಲ. ಸೊ ನಮ್ಮ ದೇಶದಲ್ಲಿ ಆ ರೀತಿಯ ಇದೊಂದು ಭ್ರಮೆ ಹುಟ್ಟಿಸಿ ಈ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ದಲಿತರು ಹಿಂದೂಗಳೇ, ದಲಿತರು ನಮ್ಮ ಅಣ್ಣ ತಮ್ಮಂದರೆ, ದಲಿತರು ಇವತ್ತು ನೀವು ಬೇರ್ಪಡಿಸುವಂಥ ಪ್ರಕ್ರಿಯೆ ಇಲ್ಲ. ಹೌದು, ನಮ್ಮ ಮನೆಯಲ್ಲಿ ಕೆಲವೊಂದು ದೋಷಗಳಿದ್ದಾವೆ, ಅದನ್ನು ಸರಿ ಮಾಡ್ತೀವಿ ನಾವು, ನಮ್ಮನೆ ಇದು. ನಿಮ್ಮ ಸಂಘಟನೆ RSS ರೀತಿಯ ಹಿಂದುತ್ವ ಪರ ಸಂಘಟನೆ ಮೇಲಿರೋ ಅತ್ಯಂತ ಗಂಭೀರವಾದ ಆರೋಪ ಅಂತಂದ್ರೆ ಕೇವಲ ಮೇಲ್ವರ್ಗದ, ನಾನು ಈ ಜಾತಿ ಪದ್ಧತಿ ಮೇಲ್ವರ್ಗ ಕೆಳವರ್ಗ ವೈಯಕ್ತಿಕವಾಗಿ ನಮ್ಮದೇ ಹೋದರೂ ಕೂಡ ಆರೋಪ ಇರೋದ್ರಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೇವಲ ಮೇಲ್ವರ್ಗದವರಿಗೆ ಉನ್ನತ ಹುದ್ದೆ ಸಿಗುತ್ತೆ, ಶೂದ್ರರು ದಲಿತ ಮಕ್ಕಳನ್ನ ಬೀದಿ ಹೆಣವಾಗ್ಲಿಕ್ಕೆ ಬಿಡ್ತಾರೆ. ಈ ಸಂಘಟನೆಯಲ್ಲಿ ಇರುವಷ್ಟು ಜಾತಿ ತಾರತಮ್ಯ ಬೇರೆ ಕಡೆ ಇಲ್ಲ. ಹೆಸರಿಗೆ ಹಿಂದುತ್ವ ಸಂಘಟನೆ, ಒಳಗಿರೋದು ಜಾತಿ ಪದ್ಧತಿ. ಆರೋಪ ಇದೆ. 100ಕ್ಕೆ 100 ಇದು ಸುಳ್ಳು. ಹಸಿ ಸುಳ್ಳವನ್ನು ಹೇಳಿಕೊಂಡು ಅಪಪ್ರಚಾರ ಮಾಡಿ ಇವತ್ತು ಹಿಂದೂ ಸಂಘಟನೆಯ ಮೂಲಕ ಆಗ್ತಾ ಇರುವಂಥ ಒಂದು ಒಳ್ಳೆಯ ಕೆಲಸಕ್ಕೆ ಅಡ್ಡಿ ಮಾಡುವಂಥ, ತೊಂದರೆ ಕೊಡುವಂಥ, ವಿಷಬೀಜ ಬಿತ್ತುವಂಥ ಪ್ರಕ್ರಿಯೆ ಈ ಆರೋಪ. ಇದು ಹಸಿ ಸುಳ್ಳು. ಈ ಸಾಧ್ಯನೇ ಇಲ್ಲ. ಹಿಂದೂ ಸಂಘಟನೆಗಳಲ್ಲಾಗಲಿ, RSSನಲ್ಲಾಗಲಿ, ವಿಶ್ವ ಹಿಂದೂದಲ್ಲಾಗಲಿ ಯಾವ ಇದರಲ್ಲೂ ಕೂಡ ಈ ರೀತಿಯ ತಾರತಮ್ಯ ಇಲ್ಲ. ಚಿತ್ತಾಪುರದಲ್ಲಿ ಏನಾಯ್ತು ತಾವು ಕೂಡ ಗಮನಿಸಿದ್ರಿ. RSSನ ಪಥಸಂಚಲನಕ್ಕೆ ವಿರುದ್ಧವಾಗಿ ನಿಂತಿದ್ದು ಯಾವುದೋ ಮುಸ್ಲಿಂ ಸಮುದಾಯದ ಪಥಸಂಚಲನ ಅಲ್ಲ. ಜೈ ಭೀಮ್ ಹೆಸರಲ್ಲಿ ಆರ್ಮಿ ಬಂತು, ಜೈ ಭೀಮ್ ಹೆಸರಲ್ಲಿ ಪಥಸಂಚಲನ ಮಾಡಲಾಯಿತು. ಅಲ್ಲಿದ್ದವರು ಹಿಂದೂಗಳೇನೆ. ಚಿತ್ತಾಪುರ್ ಘಟನೆ ಏನಿದೆಯಲ್ಲ, ಇಡೀ ರಾಜ್ಯಕ್ಕೊಂದು ಕಲಂಕ. ಇದು ಪ್ರಿಯಾಂಕಾ ಖರ್ಗೆ ಅವರು ನೇರವಾಗಿ RSSನ ಗುರಿ ಇಟ್ಟು ಇದೆಲ್ಲವನ್ನು ಪ್ರಕ್ರಿಯೆಯನ್ನು ಮಾಡಿದರು. ಹೆದರಿಸುವಂಥ, ಬೆದರಿಸುವಂಥ, RSSನ ಮೇಲೆ ಎಲ್ಲ ರಾಡಿ ಸಿಡಿಸುವಂಥ, ಕೆಟ್ಟ ಅಪಪ್ರಚಾರ ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದರು. ಪ್ರಿಯಾಂಕಾ ಖರ್ಗೆ ಒಬ್ಬರೇ ಅಲ್ಲ, ನೆಹರೂದಿಂದ ಪ್ರಾರಂಭ ಆಗಿದೆ. ನೆಹರೂದಿಂದ ಹಿಡಿದು ನೆಹರು ವಂಶಸ್ಥರು ಎಲ್ಲರೂ ಸೇರಿ, ಅಷ್ಟೇ ಅಲ್ಲ ಕಮ್ಯುನಿಸ್ಟರು, ಕ್ರಿಶ್ಚಿಯನ್ರು, ಮುಸ್ಲಿಮರು ಈ ರೀತಿಯ ಈ RSS ಮೇಲೆ, ಹಿಂದೂ ಸಂಘಟನೆಗಳ ಮೇಲೆ ಈ ರೀತಿಯ ಆರೋಪವನ್ನು ಮಾಡ್ತಾ ಬಂದಿದ್ದಾರೆ. ಆದರೆ
ಆನೆ ಮಾದರಿಯಲ್ಲಿ ಹೆಜ್ಜೆಯನ್ನು ಇಡುತ್ತಾ ಇವತ್ತು RSS 100 ವರ್ಷದ ಆಚರಣೆಯನ್ನು ಮಾಡ್ತಾ ಇದೆ. ಯಾವುದಕ್ಕೂ ಲಕ್ಷ್ಯ ಕೊಟ್ಟಿಲ್ಲ ರೀ. ನಿಮ್ಮ ಅಪಪ್ರಚಾರ, ನಿಮ್ಮ ಅಪಮಾನ, ಅವಮಾನ, ತಡೆ, ಕಾಯ್ದೆಯ ದುರುಪಯೋಗ ಇದನ್ನೆಲ್ಲವನ್ನೂ ದಾಟಿ ಇವತ್ತು RSS ಜಗತ್ತಿನಲ್ಲಿ ನಂಬರ್ 1 ಸಂಘಟನೆಯಾಗಿ ನಿಂತಿದೆ. ಹಿಂದೂ ಸಂಘಟನೆಗಳು ಸಾವಿರಾರು ಜನರನ್ನ ಸೇರಿಸ್ತೀವಿ ಅಂತ ಬೊಬ್ಬೆ ಹೊಡ್ಕೊಳ್ತಾ ಇದ್ರು, ಆದ್ರೆ 300 ಜನಕ್ಕೆ ರಿಸ್ಟ್ರಿಕ್ಟ್ ಮಾಡಿದೆ. ಇದು ನನ್ನ ಗೆಲುವು. ಪ್ರಿಯಾಂಕ್ ಖರ್ಗೆ ಹೇಳ್ತಿದ್ದಾರೆ, ಎಲ್ಲದಕ್ಕೂ ಅನುಮತಿ ಪಡೆದಲ್ಲೇ ನಾವು ಹೋಗಿದ್ದೇ ಮಾರ್ಗ ಅಂತ ಬೀಗ್ತಾ ಇದ್ರು. ಎಲ್ಲದಕ್ಕೂ ಅನುಮತಿ ಪಡೆಯೋ ಥರದಲ್ಲಿ ಮಾಡಿದ್ದೇನೆ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಮೋಹನ್ ಭಾಗವತ್ರನೇ ಬೆಂಗಳೂರಿಗೆ ಬಂದು ಭಾಷಣ ಮಾಡೋ ರೀತಿಯಲ್ಲಿ ಮಾಡಿಬಿಟ್ಟೆ. RSSಗೆ ನಾನು ಮುಟ್ಟಿಸಿದ ಬಿಸಿ ಇದು ಪ್ರಿಯಾಂಕ್ ಖರ್ಗೆ ಅವರ ವಾದ. ನೋಡಿ, ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಇಡೀ ಕರ್ನಾಟಕದ ಹಿಂದೂ ಸಂಘಟನೆಗಳ ಏಳಿಗೆಯನ್ನು ಸಹಿಸ್ತಾ ಇಲ್ಲ. ಹಿಂದೂ ಸಂಘಟನೆಗಳೇನು ಜಾತಿ ಸಂಘಟನೆಗಳಲ್ಲ, ಪಕ್ಷದ ಸಂಘಟನೆಗಳಲ್ಲ, ಯಾವುದೋ ಒಂದು ಮತದಗೋಸ್ಕರ ರಾಜ್ಯಕ್ಕೋಸ್ಕರ ಮಾಡ್ತಾ ಇರುವಂಥದ್ದಲ್ಲ, ದೇಶಕ್ಕೋಸ್ಕರ ಮಾಡ್ತಾ, ಹಿಂದೂಗಳಿಗೆ ಮಾತ್ರ. ಹಿಂದೂ ಅನ್ನುವಂಥದ್ದೇ ಈ ಶಬ್ದದಲ್ಲಿ ಎಲ್ಲ ಜಾತಿಗಳು, ಎಲ್ಲ ದೇಶಭಕ್ತರು ಸೇರಿಕೊಂಡಂಥ ಈ ಹಿಂದೂ ಶಕ್ತಿ ಬೆಳೀತಾ ಇದೆ. ಉದಾಹರಣೆಗೆ ಹೇಳೋದಾದರೆ, ನಮ್ಮ ಇತ್ತೀಚೆಗೆ ನಡೆದಂಥ ಕೆಲವೊಂದು ಕಾರ್ಯಕ್ರಮಗಳು, ಗಣೇಶನ ಹಿಂದೂ ಮಹಾಗಣಪತಿಯ ಮೂಲಕ ಗಣೇಶ ವಿಸರ್ಜನೆಯ ಸಮಾರಂಭ, ರಾಮನವಮಿ, ಹನುಮ ಜಯಂತಿ, ಇಂಥ ಪ್ರಚಂಡ ಇವತ್ತು ಲಕ್ಷಗಟ್ಟಲೆ ಜನ ಸೇರ್ತಾ ಇದ್ದಾರೆ. ಹಿಂದೂ ಅಂತ ಸೇರ್ತಾ ಇದ್ದಾರೆ, ಕೇಸರಿ ಶಾಲ್ ಹಾಕ್ಕೊಂಡು ಬರ್ತಾ ಇದ್ದಾರೆ. ಇವತ್ತು RSS ಇಡೀ ದೇಶದಲ್ಲಿ 1,00,000 ಹಿಂದೂ ಸಮಾವೇಶ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಇನ್ನು ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರಿಂದ ಮೋಹನ್ ಭಾಗವತ್ ಅವರು ಬಂದರು ಅಷ್ಟು ಕೆಳಮಟ್ಟಕ್ಕೆ ಇಳಿಬೇಡಿ ಪ್ರಿಯಾಂಕಾ ಖರ್ಗೆ ಅವರೇ. ಅವರ ಪ್ರವಾಸ ಮೊದಲೇ 6 ತಿಂಗಳು ಮುಂಚೆನೇ ನಿಶ್ಚಯ ಆಗಿರುತ್ತೆ. ನೀವು ಹೇಳಿದ ಮೇಲೆ ನಿಶ್ಚಯ ಆಗೋದಿಲ್ಲ. ನೀವು ಅಷ್ಟೂ ಕೂಡ ಬುದ್ಧಿ ನಿಮಗಿಲ್ಲ. ಅವರು ಭಾಳದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ RSSನ ಪ್ರಮುಖರಾಗಿದ್ದಾರೆ. ಅವರನ್ನು ನಿಮ್ಮ ಜೊತೆಗೆ ಮಾತನಾಡುವಂಥದ್ದು ಯೋಗ್ಯತೆಯೇ ಇಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. 16 ಇವತ್ತು ಆ ಶಾಂತ ರೀತಿಯಿಂದ ಹೋಗ್ತಾ ಇರುವಂಥ ಅಯ್ಯಪ್ಪನ ಮಾಲಾಧಾರಿಗಳು, ಓಂ ಶಕ್ತಿಯ ಮಾಲಾಧಾರಿಗಳು, ಮಹಿಳೆಯರು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕಲ್ಲೆಸಿತಾರಂತಂದರೆ ಇನ್ನು ಸೊಕ್ಕ ಯಾಕೆ ಕಲ್ಲೆಸಿತೀರಿ? ಏನು ಪಾಕಿಸ್ತಾನ್ ಜಿಂದಾಬಾದ್ ಅಥವಾ ಈ ಮುಸ್ಲಿಮರ ವಿರುದ್ಧ ಏನಾದರೂ ಮಾತಾಡಿದ್ರು ಅವರು? ಅವ್ರ ಪಾಡಿಗೆ ಅವ್ರು ಭಜನೆ ಮಾಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕಲ್ಲೆಸೆಯುವಂಥ ಸೊಕ್ಕ? ಈ ಮಾನಸಿಕತೆ ಇದೆಯಲ್ಲ, ಇದನ್ನೇ ನಾವು ತಡೆಯುವಂಥ ಪ್ರಕ್ರಿಯೆ ಮಾಡಬೇಕಾಗಿದೆ ಅಂತನ್ನುವಂಥದ್ದನ್ನು. ಯಾರೋ ಹುಡುಗರನ್ನ 3 ಜನ ನಾಟಕ ಮಾಡಿ 3 ಜನ ಹುಡುಗರನ್ನ ಹಿಡಿದು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರು. ಅದು ಕೂಡ ಅಪ್ರಾಪ್ತ ಅಂತೇಳಿ. ಅಪ್ರಾಪ್ತ ಅಲ್ಲ ಇದು. ಆಯಿತು, ಅಪ್ರಾಪ್ತನೇ ನೀವು ಹಿಡಿದಿದ್ರೆ ಕಲ್ಲೆಸೆದಿದ್ದಾರೆ ಅಂತ ಅಂದ್ಕೊಂಡು. ಆದರೆ ಹಿಂದೆ ಯಾವುದೋ ಒಂದು ವಿಚಾರಧಾರೆ ಇದೆ. ಈಗ ಮೆರವಣಿಗೆ ಹೋಗ್ತಾ ಇರೋದು ಅಲ್ಲಾನ ವಿರುದ್ಧ, ಕುರಾನಿನ ವಿರುದ್ಧ. ಇದು ನಾವು ಬಹುಪೋಷಕರ ಅಂದರೆ ಬಹಳಷ್ಟು ದೇವರುಗಳನ್ನು ಉಪಾಸನೆ ಮಾಡುವಂಥ ವ್ಯಕ್ತಿಗಳ ಮೆರವಣಿಗೆ. ಏಕದೇವೋಪಾಸನ ಅಲ್ಲಾನ ಉಪಾಸಕರ ನಾವು ಇದನ್ನು ಒಪ್ಪಲ್ಲ. ಈ ಹುಡುಗರ ಮಾನಸಿಕತೆಯಲ್ಲಿ ತುಂಬಿದ್ದೆ ಮದರ್ಸನೇ ಭಯೋತ್ಪಾದಕ ಸೆಂಟರ್ಗಳು ಇರೋದೇ ಮದರ್ಸಗಳು ಅಂತನ್ನುವಂಥದ್ದು ಹೇಳ್ತೀನಿ. ಹಿಂದೂಗಳು ಒಂದಾಗೋದು, ಹಿಂದೂಗಳ ಸಂಘಟನೆ ಆಗೋದು ಎಷ್ಟು ಅನಿವಾರ್ಯ ಇದೆ, ಮುಖ್ಯ ಇದೆ, ಹಾಗೆ ಹೇಗಾಗಬೇಕು ಹಿಂದೂಗಳ ಏಕೀಕರಣ? RSS 100 ವರ್ಷದಿಂದ ನಮ್ಮನ್ನೆಲ್ಲರನ್ನೂ ಕೂಡ ಒಗ್ಗೂಡಿಸಿ ಒಂದು ವಿಚಾರಧಾರೆ, ಒಂದು ಗುರಿಯನ್ನಿಟ್ಟರು. ಹಿಂದೂ ರಾಷ್ಟ್ರ ನಮ್ಮ ಗುರಿ, ಹಿಂದೂ ಸಂಘಟನೆಯ ನಮ್ಮ ದಾರಿ ಅಂತನ್ನುವಂಥದ್ದು ಹೇಳಿ ಮಾಡಿದ ಪರಿಣಾಮದಿಂದ ಇವತ್ತು ನಮ್ಮಂಥ ಸಣ್ಣ ಪುಟ್ಟ ಸಂಘಟನೆಗಳು, ನಾಯಕರು, ವಿಚಾರಧಾರೆಗಳು ಇಡೀ ದೇಶದಲ್ಲಿ ಇವತ್ತು ಬೆಳೆದು ನಿಂತಿದ್ದಾವೆ. ಆದರೆ ಇದು ಸಾಲದು, ಇದು ಏನೇನೂ ಸಾಲದು. ಹಿಂದೂ ಸಮಾಜ ಸಮುದ್ರ ಇದೆ. ಸಮುದ್ರದ ಮಧ್ಯದಲ್ಲಿ ಒಂದು ಲೋಟ ಹಿಡ್ಕೊಂಡು ನಾವು ಶ್ರೀರಾಮ್ ಸೇನೆ ಸಂಘಟನೆಯವರು ನಿಂತಿದ್ದೀವಿ. ಇನ್ಯಾವುದೋ ಸಂಘಟನೆ ಇನ್ನೊಂದು ಬಕೆಟ್ ಹಿಡ್ಕೊಂಡು ನಿಂತಿ, ಅಂದರೆ ಅಷ್ಟೇ ನಮ್ಮ ಕೆಪಾಸಿಟಿ ಇದೆ. ಆದರೆ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗುವಂಥ ಅನಿವಾರ್ಯತೆ, ಅವಶ್ಯಕತೆ ಇವತ್ತಿದೆ. ಇದನ್ನು RSS, ವಿಶ್ವ ಹಿಂದೂ ಪರಿಷತ್ನವ್ರು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತೇಳಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ.
ಹಿಂದೂಗಳ ಏಕೀಕರಣದಲ್ಲಿ ಮಂದಿರಗಳ ಪಾತ್ರ ಏನು? ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ನಾವು ಮಾತನಾಡ್ತಿರೋ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಇವತ್ತು ಸೋಮನಾಥದಲ್ಲಿದ್ದಾರೆ. 1000 ವರ್ಷಗಳ ಹಿಂದೆ ಮೊದಲ ಪೆಟ್ಟನ್ನು ತಿಂದಂಥ ದೇವಸ್ಥಾನ ಇವತ್ತಿಗೂ ಕೂಡ 17 ಬಾರಿ ದಾಳಿ ಆದರೂ ಕೂಡ ಹಿಂದೂಗಳ ಆಸ್ತೆಯ ಪ್ರತಿಬಿಂಬವಾಗಿ ನಿಂತಿದೆ ಅನ್ನೋದರ ಸೆಲೆಬ್ರೇಷನ್ ನಡೀತಾ ಇದೆ. ಅಲ್ಲೊಂದು ಸ್ವಾಭಿಮಾನಿ ಪರ್ವ ಅಂತ ಹೇಳಿ ನಡೆಸಲಾಗ್ತಾ ಇದೆ. ಸೊ ಈ ಮಂದಿರಗಳ ಪುನಃಸ್ಥಾಪನೆಯಿಂದಾಗಿ ಹಿಂದೂಗಳ ಸ್ವಾಭಿಮಾನವನ್ನು ಎತ್ತಿ ಹಿಡಿಯೋ ಪ್ರಯತ್ನ ಎಷ್ಟು ಮುಖ್ಯ ಇದೆ? ಮಂದಿರಗಳ ಪಾತ್ರ ಒಟ್ಟಾರೆ ಹಿಂದುತ್ವದ ಮುಂದುವರಿಸ್ಕೊಂಡು ಹೋಗುವ ಪ್ರಕ್ರಿಯೆಯಲ್ಲಿ. ನೋಡಿ, ಇವತ್ತು 11ನೇ ತಾರೀಕು, ಇವತ್ತಿನ ದಿನವೇ ನಮ್ಮ ನೆಚ್ಚಿನ ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು 1000 ವರ್ಷದ ಹಿಂದೆ ನಡೆದಂಥ ಗಜನಿ ಮಹಮೂದ್ ಅವರಿಂದ ನಡೆದಂತಹ ದಾಳಿಯ ಪ್ರತೀಕವಾಗಿ ಒಂದು ದೇವಸ್ಥಾನ, ಭವ್ಯ ದೇವಸ್ಥಾನ ನಿಂತಿದ್ದಕ್ಕೆ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ನಾನು ಅವರಿಗೆ ಸಾವಿರ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಇಲ್ಲಿಯವರೆಗೆ ಯಾವುದೇ ಪ್ರಧಾನಿ ಈ ಮಾದರಿಯಲ್ಲಿ ದೇವಸ್ಥಾನಗಳಿಗೆ, ಗುರುದ್ವಾರಗಳಿಗೆ, ಜೈನ ಮಸೀದಿಗಳಿಗೆ ಹೋಗಿದ್ದು ಉದಾಹರಣೆ ಎಲ್ಲೂ ಇಲ್ಲ. ಇವರೆಲ್ಲ ದರ್ಗಾಕ್ಕೆ ಹೋದರು, ಮಸೀದಿಗೆ ಹೋದರು, ಇನ್ಯಾವುದೋ ರಾಜಸ್ಥಾನದ ಇದಕ್ಕೆ ಹೋಗಿ ಚಾದರ್ ಹಾಕಿ ಬಂದರು. ಆದರೆ ದೇವಸ್ಥಾನಗಳಿಗೆ ಹೋದಂಥ, ದೇವಸ್ಥಾನಗಳಲ್ಲಿ ಕೂತಂಥ, ದೇವಸ್ಥಾನಗಳನ್ನು ಉದ್ಧಾರ ಮಾಡಿದಂಥ ಯಾವ ಪ್ರಧಾನಿ ಇಲ್ಲ ಎಕ್ಸೆಪ್ಟ್ ನರೇಂದ್ರ ಮೋದಿ. ಅವರನ್ನು ನಾವು ಅಭಿನಂದಿಸಲೇಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಮತ್ತು ಇದರ ಜೊತೆಗೆ ಆ 1000 ವರ್ಷದ ಹಿಂದೆ ಆ ದಾಳಿಯ ಮಾನಸಿಕತೆ ಅಂತನ್ನುವಂಥದ್ದು, ಈಗ ನೀವು ಹೇಳಿದ್ದು ಬಹಳ ಒಳ್ಳೆಯ ಇದ್ದಿದ್ದು. ದೇವಸ್ಥಾನ ಅಂತನ್ನುವಂಥದ್ದು 4 ಗೋಡೆಯ ಕಟ್ಟಡ ಅಲ್ಲ. ಅಲ್ಲಿ ದೇವರನ್ನು ನಾವು ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ. ಪ್ರಾಣ ಪ್ರತಿಷ್ಠೆ ಮಾಡಲು ಭಕ್ತಿ ಭಾವನೆ ಎಲ್ಲವೂ ಕೂಡ ಕೇಂದ್ರಿತವಾದಂಥ ಹಿಂದೂ ಸಮಾಜ ಬದುಕಿದೆ. ನಮಗೆ ಹೆದರಿಕೆ, ನಮಗೆ ಏನೋ ತಪ್ಪು ಮಾಡಿದರೂ ಕೂಡ ನಮಗೆ ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿ ನಾವು ಸಮಾಧಾನ ಪಡ್ತೀವಿ, ನಾವು ಆನಂದ ಪಡ್ತೀವಿ, ಬೇಡಿಕೆಯನ್ನು ಇಡ್ತೀವಿ. ಸೊ ಅಂಥ ಪವಿತ್ರ ಪುಣ್ಯಕ್ಷೇತ್ರವನ್ನೇ ಇವತ್ತು ಇಸ್ಲಾಂ ದಾಳಿ ಮಾಡ್ತಾ ಬಂತು. ಅದನ್ನು ಕ್ರಿಶ್ಚಿಯನ್ರು ಮಾಡಲಿಲ್ಲ. ಕ್ರಿಶ್ಚಿಯನ್ರು ಬೇರೆ ಬೇರೆ ಕಡೆ ಸಂದರ್ಭದಲ್ಲಿ ಮಾಡಿರ್ಬೋದು. ಆದರೆ ದಾಳಿ ಮಾಡಿದ್ದು ಯಾಕೆ ಅಂತಂದರೆ, ಇವರ ಆಸ್ಥಾ, ಇವರ ಭಕ್ತಿ, ಇವರ ಭಾವನೆಗಳನ್ನೇ ಏಟು ಕೊಡಬೇಕು ಅಂತನ್ನುವಂಥ ದೃಷ್ಟಿಕೋನದಿಂದ ಸಾವಿರಾರು ದೇವಸ್ಥಾನಗಳನ್ನು ಒಡೆದಂಥ ಉದಾಹರಣೆ ನಮ್ಮ ಹತ್ರ ಇದೆ. ಅದು ಬಾಬರ್ ಇರ್ಬೋದು, ಹುಮಾಯೂನ್ ಇರ್ಬೋದು, ಅಫ್ಜಲ್ ಖಾನ್ ಇರ್ಬೋದು, ಬೇಕಾದಷ್ಟು ಜನ ಇರ್ಬೋದು. ನಮ್ಮ ದೇವಸ್ಥಾನ ಅಯೋಧ್ಯ, ಮಥುರಾ, ಕಾಶಿ, ಹೀಗೆ ಅನೇಕ ದೇವಸ್ಥಾನಗಳನ್ನು ಒಡೆದು ಹಾಕಿದ ಉದ್ದೇಶನೇ ಈ ಹಿಂದೂಗಳ ಭಾವನೆಗೆ, ಹಿಂದೂಗಳ ಭಕ್ತಿಗೆ ಏಟು ಕೊಡಬೇಕು, ಅವರ ಮಾನಸಿಕತೆಯನ್ನು ಕುಗ್ಗಿಸಬೇಕು ಅನ್ನುವಂಥದ್ದು ಏಕೈಕ ಕಾರಣದಿಂದ ಇವತ್ತು ಪ್ರಧಾನಿಯವರು ಈ ಮಾನಸಿಕತೆಯ ವಿರುದ್ಧ 48ರಲ್ಲಿ ಇಡೀ ಸಾರ್ವಜನಿಕವಾಗಿ ಎಲ್ಲ, ಅಂದರೆ ಪಾರ್ಲಿಮೆಂಟ್ನಲ್ಲಿ ಪಾಸಾಯಿತು. ಮಹಮೂದ್ ಗಜನಿ ಅವನು ಒಡೆದಂಥ ಆ ದೇವಸ್ಥಾನವನ್ನು ಪುನಃ ಪ್ರತಿಷ್ಠಾಪನೆ ಮಾಡೋಕ್ಕೋಸ್ಕರ ಪಾರ್ಲಿಮೆಂಟ್ನಲ್ಲಿ ರೆಸೊಲ್ಯೂಷನ್ ಪಾಸಾಗಿ ಸಾರ್ವಜನಿಕರಿಂದ ಹಣ ಸಂಗ್ರಹ ಮಾಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನಿರ್ಮಾಣ ಮಾಡಿದಂಥ ಭವ್ಯ ದಿವ್ಯ ಸೋಮನಾಥ ದೇವಾಲಯ ಇವತ್ತು ನರೇಂದ್ರ ಮೋದಿಯವರು ಭೇಟಿ ಕೊಡ್ತಾ ಇರೋದು ಬರೇ ಭಕ್ತಿಗೋಸ್ಕರ ಅಲ್ಲ, ಈ ಮಾನಸಿಕತೆಯ ವಿರುದ್ಧ ಅಂತನ್ನುವಂಥದ್ದು ಕೂಡ ಸಂದೇಶ ಇದೆ. ದೇವಸ್ಥಾನಗಳ ಪುನಃಸ್ಥಾಪನೆ ಬಗ್ಗೆ ಮಾತನಾಡುವಾಗ ಅಯೋಧ್ಯೆ ಆಯಿತು, ಅದರ ಜೊತೆಯಲ್ಲೇ ಮಥುರಾ ಬಾಕಿ ಇದೆ ಅನ್ನೋ ಮಾತುಗಳು, ಹಾಗೆ ಕಾಶಿಯಲ್ಲೂ ಕೂಡ ಜ್ಞಾನವಾಪಿ ವಾಪಸ್ ಮಂದಿರ ಆಗಬೇಕು ಅನ್ನೋ ಕೂಗುಗಳು, ಇದು 3ಕ್ಕೆ ನಿಲ್ಲುತ್ತೆ ಅನ್ನೋದು ಒಂದು ಕಲ್ಪನೆ. ಆದರೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಮಸೀದಿ ಕೆಳಗೆ ದೇವಸ್ಥಾನ ಹುಡ್ಕೋ ಕಾರ್ಯ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲೇ ತಗೊಳ್ಳಿ, ನೀವು ಲಾಡ್ಲೆ ಮಶಾಕ್ ದರ್ಗಾವನ್ನು ದೇವಸ್ಥಾನ ಮಾಡಿ ಅಂತ ಹೇಳಿ ಹೋರಾಟ ಮಾಡ್ತೀರಿ. ಹಾಗೆ ಶ್ರೀರಂಗಪಟ್ಟಣದಲ್ಲಿ ಮೊನ್ನೆ ಕೂಡ ಗಲಾಟೆಗಳಾಗೋಯ್ತು, ಮೈದಾನಗಳಿಂದ ವಾಪಸ್ ಕೊಡಿ ಅಂತ ಹೇಳಿ. ಅಂದರೆ ಎಷ್ಟು ಮಸೀದಿ ಕೆಳಗಡೆ ಮಂದಿರ ಹುಡುಕೋ ಪ್ರಯತ್ನಗಳು ಮಾಡಬೇಕು ಅಂತ. ನೋಡಿ, 84ರಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ ಪೂಜ್ಯರಾದಂಥ ಅಶೋಕ್ ಜಿ ಸಿಂಘಲ್ ಅವರು ರಾಷ್ಟ್ರಪತಿ ಕಡೆ ಹೋಗ್ತಾರೆ. 32 ಜನ ಸಾಧು ಸಂತರ ಕರ್ಕೊಂಡು ಹೋಗ್ತಾರೆ, ಇಡೀ ದೇಶದ ಎಲ್ಲ ಸಾಧು ಸಂತರ. ಅದರಲ್ಲಿ ನಮ್ಮ ಕರ್ನಾಟಕದ ಪೂಜ್ಯ ಉಡುಪಿಯ ಪೇಜಾವರ ಸ್ವಾಮೀಜಿ ಕೂಡ ಇದ್ದರು. ಅವರು ಒಂದು ಪುಸ್ತಕವನ್ನು ಕೊಡ್ತಾರೆ ಅವ್ರ ಮುಂದೆ. 30,000 ದೇವಸ್ಥಾನಗಳನ್ನು ಒಡೆದು ಮಸೀದಿ ಮಾಡಲಾಗಿದೆ, ಅದರ ದಾಖಲೆ ಯಾವ ರಾಜ ಬಂದ, ಯಾವ ದೇವಸ್ಥಾನ ಒಡೆದ, ಯಾವ ಮಸೀದಿ ಇದೆ, ಯಾವ ಇಸ್ವಿಯಲ್ಲಿ.
ದಾಖಲೆಯನ್ನು ರಾಷ್ಟ್ರಪತಿಯವರ ಹತ್ರ ಇಟ್ಟು ಹೇಳಿದರು, 30,000 ದೇವಸ್ಥಾನಗಳ ದಾಖಲೆ ತಮ್ಮ ಮುಂದೆ ಇಟ್ಟಿದ್ದೀವಿ, ನಮಗೆ 30,000 ದೇವಸ್ಥಾನಗಳಲ್ಲಿ ವಾಪಸ್ ಬೇಡ, ನಮಗೆ 3 ಕೊಡಿ, ಅಯೋಧ್ಯ, ಮಥುರಾ ಮತ್ತು ಕಾಶಿ 3 ಕೊಡಿ, ಎಲ್ಲ ಶಾಂತಿಯಿಂದಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಒಪ್ಕೊಳ್ಳಿಲ್ಲ ಪರಿಣಾಮದಿಂದ ಇವತ್ತು ಅದು ಅಯೋಧ್ಯ ಹೋರಾಟದಿಂದ ಪ್ರಾರಂಭ ಆಗಿದ್ದು ಇಲ್ಲಿ ತನಕ ಬಂದಿದೆ. ನಾನು ಹೇಳೋದು ಮಾನಸಿಕತೆ, ದೇವಸ್ಥಾನವನ್ನು ಒಡೆಯುವಂಥ ಮಾನಸಿಕತೆ ಇದೆಯಲ್ಲ, ನಿಮಗೆ ತೊಂದರೆ ಏನು ಕೊಟ್ಟಿದೆ? ಇಸ್ಲಾಮಿಗೆ, ಮುಸ್ಲಿಂ ಸಮಾಜಕ್ಕೆ, ಮುಲ್ಲಾ ಮೌಲವಿಗೆ ನಾನು ಕೇಳ್ತಾ ಇದ್ದೀನಿ, ನಿಮಗೆ ನಮ್ಮ ದೇವಸ್ಥಾನ ತೊಂದರೆ ಕೊಟ್ಟಿದ್ದು ಒಂದು ಉದಾಹರಣೆ ಹೇಳಿ. ಏನು ತೊಂದರೆ ಕೊಟ್ಟಿದೆ? ನಮ್ಮ ಪಾಡಿಗೆ ನಾವು ಪೂಜೆ ಪುನಸ್ಕಾರ, ಅಭಿಷೇಕ, ಗಂಟೆ, ಶಾಂತಿ, ಧ್ಯಾನ, ತಪಸ್ಸು ಮಾಡ್ತಾ ಇರುವಂಥ ಸುಂದರವಾದಂಥ ನಮ್ಮ ಆಸ್ಥೆ, ನಮ್ಮ ರಕ್ತ, ಅದು ನಮ್ಮ ಭಾವನೆ, ಅದು ಕಲ್ಲಿನ ಗೋಡೆ ಅಲ್ಲ, ಅದನ್ನು ಒಡೆಯುವಂಥ ಮಾನಸಿಕತೆ ಇಲ್ಲಿ ತನಕ ನಡ್ಕೊಂಡು ಬಂದಿದೆ. ನೀವು ಹೇಳಿದಂಥ ಉದಾಹರಣೆಗಳು ಕಬಳಿಸಿದ್ದಾರೆ, ಈಗ ಸ್ವಾತಂತ್ರ್ಯದ ನಂತರ ಕಬಳಿಸಿದ್ದಾರೆ. 1986ರಿಂದ 1990ರವರೆಗೆ ಕಾಶ್ಮೀರದಲ್ಲಿ ನಮ್ಮ ಹಿಂದೂಗಳನ್ನು ಹೊರಗೆ ಹಾಕಿದಾಗ 1,400 ದೇವಸ್ಥಾನಗಳನ್ನು ಈ ದೇಶದ ಅನ್ನ ತಿಂದಂಥ ಮುಸ್ಲಿಮರೇ ಒಡೆದು ಹಾಕಿದರು. ಈಗಲೂ ಇದೆ ಮಾನಸಿಕತೆ, ಬಾಬರ್ ಮಾನಸಿಕತೆ, ಹುಮಾಯೂನ್ ಮಾನಸಿಕ, ಅಕ್ಬರ್ ಮಾನಸಿಕತೆ ಇವತ್ತಿಗೂ ಜೀವಂತವಾಗಿದೆ. ಅದಕ್ಕೆ ನಾವು ದೇವಸ್ಥಾನಗಳ ಪಾವಿತ್ರ್ಯತೆಯನ್ನು ಕಾಪಾಡೋಗೋಸ್ಕರ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಇದು ದೀರ್ಘ ಆಗಲೇ, ಇದು ನಮ್ಮ ಸಾವಿಗೆ ಆಗಲೇ, ಆದರೆ ನಮ್ಮ ದೇವಸ್ಥಾನವನ್ನು, ನಮ್ಮ ಪಾವಿತ್ರ್ಯತೆಯನ್ನು ಉಳಿಸೋಗೋಸ್ಕರ ನಾವು ಹೋರಾಟವನ್ನು ಮಾಡಲೇಬೇಕಾಗಿದೆ. ನೀವು ಬಾಬರನ ಬಗ್ಗೆ ಮಾತನಾಡ್ತಾ ಇದ್ರಿ. ಈಗ ಅಯೋಧ್ಯೆಯಲ್ಲಿ ಬಾಬರ್ ಮಸೀದಿಯನ್ನ ಕೆಡವಲಾಯಿತು, ಅದಾದ ನಂತರ ಸಂಘರ್ಷಗಳಾಯಿತು, ಕಾನೂನಾತ್ಮಕವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮತ್ತೊಂದು ಬಾಬರನ ಮಸೀದಿ ಕಟ್ಲಿಕ್ಕೆ ಮುಂದಾಗ್ತಿದ್ದಾರೆ, ಅತ್ಯಂತ ಭವ್ಯವಾದ ಮಸೀದಿ ಕಟ್ಲಿಕ್ಕೆ ಮುಂದಾಗ್ತಿದ್ದಾರೆ. ನಮ್ಮದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ಇದನ್ನು ತಪ್ಪು ಅಂತ ಹೆಂಗೆ ಹೇಳ್ತೀರಿ? ನೋಡಿ, ಬಾಬರ್ ಒಬ್ಬ ಆಕ್ರಮಕ, ಒಬ್ಬ ಲೂಟಿಕೋರ, ಒಬ್ಬ ಮತಾಂಧ, ಒಬ್ಬ ದೇಶದ್ರೋಹಿ. ಅವನು ನಮ್ಮ ದೇಶದ ಮುಸ್ಲಿಮ ಅಲ್ಲ, ನಮ್ಮ ದೇಶದ ನಾಯಕ ಅಲ್ಲ. ಎಲ್ಲೋ ವಿದೇಶದ ಅಫ್ಘಾನಿಸ್ತಾನದಿಂದ ಬಂದ ನಮ್ಮ ದೇಶ ಮೇಲೆ ದಾಳಿ ಮಾಡಿ, ಲೂಟಿ ಮಾಡಿ, ನಮ್ಮ ದೇಶದ ದೇವಸ್ಥಾನಗಳನ್ನು ಒಡಿತಾ ಬಂದು ಕೊನೆಗೆ ಇದನ್ನು ಒಡೆದ. ಅಂದರೆ ಒಬ್ಬ ಲೂಟಿಕೋರನ ಪರವಾಗಿ ಇವತ್ತು ಪಶ್ಚಿಮ ಬಂಗಾಳ ಅಲ್ಲ, ನಾನು ಹೇಳೋದು 48-49ರಲ್ಲೇ ಕಾಂಗ್ರೆಸ್ಸು ರಾಮನ ಪರವಾಗಿ ನಿಂತ್ಕೊಳ್ಳಿಲ್ಲ, ಬಾಬರ್ನ ಪರವಾಗಿ ನಿಂತ್ಕೊಂಡಂಥ ಇವತ್ತು ಆ ದುರ್ದೈವದ ಕಾಂಗ್ರೆಸ್ಸು ನಮ್ಮ ಕಣ್ಣು ಮುಂದೆ ಇದೆ. ಅದಕ್ಕೆ ನಾಶ ಆಗ್ತಾ ಇದ್ದಾರೆ. ಬಾಬರ್ನ ಪರವಾಗಿ, ಬಾಬರ ಒಬ್ಬ ಆಕ್ರಮಕ, ಲೂಟಿಕೋರ, ಅತ್ಯಾಚಾರಿ, ಮತಾಂಧ ಅವನು. ರಾಮನ ಪರವಾಗಿ ನಿಂತ್ಕೊಳ್ಳೋದು, ರಾಮ ಒಬ್ಬ ಕಾಲ್ಪನಿಕ ಅಂತ ಹೇಳಿ ಅಫಿಡವಿಟನ್ನು ಸುಪ್ರೀಂ ಕೋರ್ಟ್ ಬರೆದು ಕೊಡುವಂಥ ಇವತ್ತಿನ ಈ ನೀಚ ಕಾಂಗ್ರೆಸ್ಸಿಗರು ಇನ್ನು ಪಶ್ಚಿಮ ಬಂಗಾಳದಲ್ಲಿ ಒಬ್ಬ MP ನಾನು ಬಾಬರ್ ಮಸೀದಿ ಕಟ್ತೀನಿ ಅಂತ ಹೇಳುವಂಥದ್ದು ನಾವು ಬಿಡೋಲ್ಲ, ಸಾಧ್ಯನೇ ಇಲ್ಲ. 1 ಇಂಚು ಕೂಡ ಬಾಬರ ಮಸೀದಿಯ ಕಲ್ಲು, ಇಟ್ಟಂಗಿ, ಸಿಮೆಂಟು ಅಲ್ಲಿ ಏನೂ ಹಾಕ್ಸ್ಕೊಡೋದಿಲ್ಲ. ಕರ್ನಾಟಕದಿಂದ ಸಾವಿರ ಜನ ಹೋಗಿ ನಾವು ಅದನ್ನು ತಡಿತೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನೋ ಬಾಬರ್. ಇನ್ನು ಮತ್ತೆ ನಾವು ಬಾಬರನ್ನ ಕಾಣಕ್ಕೆ ಸಾಧ್ಯನೇ ಇಲ್ಲ. ಸರಿಯೇ, ಬಾಬರ್ ಮೇಲೆ ಅಷ್ಟೊಂದು ದ್ವೇಷ ಇದೆ, ಅಷ್ಟೊಂದು ಕೋಪ ಇದೆ, ಹಿಂದೂಗಳ ಸಂರಕ್ಷಣೆಯ ಹೊಣೆ ಕೂಡ ಅಷ್ಟೇ ಗಟ್ಟಿಯಾಗಿ ಬರಬೇಕಲ್ವಾ? ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ಹಿಂದೂಗಳ ರಕ್ಷಣೆಯ ಜವಾಬ್ದಾರಿ ನಮ್ಮದು ಅಂತ ಹೇಳಿಕೊಳ್ಳುವ ರಾಜಕೀಯ ಪಕ್ಷ BJP, ಅದರದೇ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ, ಪಕ್ಕದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಮೌನ ಅನೇಕ ಹಿಂದೂಗಳ ತಾಳ್ಮೆಯನ್ನು ಪರೀಕ್ಷೆಗೆ ಒಡ್ಡಿದೆ. ಇಷ್ಟೇನಾ ಹಾಗಾದರೆ ಭಾರತದ ಕೈಲಿ ಮಾಡ್ಲಿಕ್ಕಾಗೋದು? ಅಲ್ಲಿ ಎಷ್ಟು ಮಂದಿ ಹಿಂದೂಗಳ ಪ್ರಾಣ ಹೋಗಬೇಕು? ಭಾರತ ಇದಕ್ಕೆ ಒಂದು ಉತ್ತರವನ್ನು ಕೊಡುವ ಹೊತ್ತು ಬರಲಿಕ್ಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಹಿಂದೂಗಳ ಒಂದು ಹಲ್ಲೆ, ಕೊಲೆ ಬಹಳ ನೋವನ್ನು ಉಂಟು ಮಾಡುವಂಥದ್ದು. ನಾವು ಪಕ್ಕದಲ್ಲೇ 100 ಕೋಟಿ ಹಿಂದೂಗಳು ಇವತ್ತು ಬದುಕ್ತಾ ಇರುವಂಥವರು, 1.5 ಕೋಟಿ ಇರುವಂಥ ಅಲ್ಲಿ ಪಕ್ಕದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನಾಯಿ ನರಿಗಳ ಥರ ಬದುಕ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ನೋವಾಗ್ತಾ ಇದೆ, ಸಿಟ್ಟು ಬರ್ತಾ ಇದೆ.
ಏನೂ ಮಾಡಲಾರದಂಥ ಸ್ಥಿತಿ ಇವತ್ತು 100 ಕೋಟಿ ಹಿಂದೂಗಳ ಮಾನಸಿಕ ಸ್ಥಿತಿ ಆಗ್ತಾ ಇದೆ. ಆಕ್ರೋಶ ಇದೆ, ಸಿಟ್ಟಿದೆ, ನೋವಿದೆ. ಇವತ್ತು ಜೀವಂತ ಸುಡ್ತಾ ಇದ್ದಾರೆ. ಒಬ್ಬ ದೇವಿದಾಸ್ ಅನ್ನುವಂಥ ವ್ಯಕ್ತಿಯನ್ನು ದೇವಂತ ಅವನನ್ನು ಬೆಂಕಿ ಹಚ್ಚಿ ಸುಡ್ತಾರೆ, ಓಪನ್ ಆಗಿ ಸುಡ್ತಾರೆ. ನಾನು ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅವನನ್ನು ಹಿಡಿದಿದ್ದಾರೆ, ಯಾರನ್ನೋ ಒಬ್ಬ ಕೊಂದವನು ಹಿಡಿದಿದ್ದಾರೆ. ಒಬ್ಬ ಮೌಲ್ವಿ ಇದ್ದಾನೆ, ಅವನು ಮದರ್ಸಾದ ಶಿಕ್ಷಕ ಇದ್ದಾನೆ. ನಾನು ಈಗಾಗಲೇ ಹೇಳಿದೆ, ಮದರ್ಸಾ ಭಯೋತ್ಪಾದಕ ಕೇಂದ್ರ, ಇದು ಸಾಕ್ಷಿ ಇದೆ ಇಲ್ಲಿ. ಅದು ಕೂಡ ಇಸ್ಲಾಂ ರಾಷ್ಟ್ರನಲ್ಲಿ, ಬಾಂಗ್ಲಾದೇಶದಲ್ಲಿ ಒಬ್ಬ ಮೌಲ್ವಿ ಮದರ್ಸಾದ ಶಿಕ್ಷಕನನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಅದು ಅದ್ರ ಸಂಬಂಧಪಟ್ಟಾಗ. ಆದರೆ ಬಂಗ್ಲಾದಲ್ಲಿ ನಡೀತಾ ಇರೋಂಥ ಪ್ರಕ್ರಿಯೆ ಕೇಂದ್ರ ಸರ್ಕಾರದ ಮೌನ ಇದೆಯಲ್ಲ, ಇದು ಒಪ್ಪಲಾರದು, ಇದು ಒಪ್ಪಂಗಿಲ್ಲ. ನಾವು ಇದನ್ನು ಸಹನೆ ಮಾಡೋಂಗಿಲ್ಲ. ಮೋದಿಯವರೇ, ನಾವು ಹೇಳೋದು, ನೀವು ಮಾಡಿದಂಥ ಕಾರ್ಯ ಅಗಾಧವಾಗಿದೆ. ನೀವು ನಮಗೆ ದೇವರು, ನೀವು ಶ್ರೀಕೃಷ್ಣನ ಅವತಾರದಲ್ಲಿ ಬಂದಿದ್ದೀರಿ. ಆದರೆ ಬಂಗ್ಲಾ ವಿಷಯದಲ್ಲಿ ನಮಗೆ ಯಾಕೋ ನೋವಾಗ್ತಾ ಇದೆ. ಮೋದಿ ಅವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಇದೆ ಬಾಂಗ್ಲಾ ವಿಚಾರದಲ್ಲಿ. 100ಕ್ಕೆ 100 ಕೇಂದ್ರ ಸರ್ಕಾರ ನೀವು ಇದರ ಬಗ್ಗೆ ಗಮನ ಹರಿಸದೇ ಇದ್ದರೆ ನಮ್ಮ ದೇಶದ ಮೇಲೂ ಪರಿಣಾಮ ಆಗ್ತಾ ಇದೆ. ನಮ್ಮ ದೇಶದ ಮುಸ್ಲಿಮರು ಎದ್ದು ಕುಣಿತಾ ಇದ್ದಾರೆ. ನಮ್ಮ ದೇಶದ ಮುಸ್ಲಿಮರಿಗೆ ಇದರ ಪ್ರೇರಣೆ ಸಿಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ನಿಮ್ಮದು ಯಾವುದೇ ರೀತಿಯ ವ್ಯವಹಾರ ಏನೇ ಇದ್ದರೂ ಕೂಡ 3 ಬಾರಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರವನ್ನು ಆರಿಸಿ ತಂದಿದ್ದೇ ಹಿಂದೂಗಳ ಸುರಕ್ಷತೆಗೋಸ್ಕರ, ಹಿಂದೂಗಳ ಆನಂದವಾಗಿರಬೇಕು ಅಂತನ್ನುವುದಕ್ಕೋಸ್ಕರ, ದೇಶದ ಸುರಕ್ಷತೆಗೋಸ್ಕರ. ಸೊ ಬಾಂಗ್ಲಾದೇಶದಲ್ಲಿ ನಡೀತವಿರೋಂಥ ಪ್ರಕ್ರಿಯೆ ಬಹಳ ದೊಡ್ಡ ಅನಾಹುತ ಆಗುತ್ತೆ. ಇವತ್ತು ಮೌನ್ ಸಿಂಗದ ಆಡಳಿತ ಅಲ್ಲ, ಇಂದಿರಾ ಗಾಂಧಿಯವರ ಆಡಳಿತ ಅಲ್ಲ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿಯವರ ಆಡಳಿತ ಅಲ್ಲ, 56 ಇಂಚಿನ ಇಡೀ ಜಗತ್ತನ್ನೇ ನೇರವಾಗಿ ಎದುರಿಸಿದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರೇ, 100 ಕೋಟಿ ಹಿಂದೂಗಳ ಪ್ರಾರ್ಥನೆ ಇದೆ, 100 ಕೋಟಿ ಹಿಂದೂಗಳ ಸಿಟ್ಟಿದೆ, ಆಕ್ರೋಶ ಇದೆ. ದಯವಿಟ್ಟು ಆ 1.5 ಕೋಟಿ ಇರುವಂಥ ಹಿಂದೂಗಳ ರಕ್ಷಣೆಗೆ ಧ್ವನಿ ಎತ್ತಬೇಕು. ನಾನು ಒಂದು ಹೇಳ್ತೀನಿ, ಇದು ನಿರಂತರವಾಗಿ ಮೂಲದಲ್ಲೇ ದೋಷ ಇರೋದರಿಂದ ನಮಗೆ ಇದು ನಿರಂತರ ಇರೋದೇನೇ ಇದು. ಅದಕ್ಕೆ ಹಿಂದೂ ಬಂಗಾಲ್ ಅಂತೇಳಿ ಯಾವ ರೀತಿ 71ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಬಾಂಗ್ಲಾದೇಶ್ ಅಂಥೇಳಿ ಪಾಕಿಸ್ತಾನವನ್ನು ಬೇರ್ಪಡಿಸಿದರು ಯುದ್ಧ ಮಾಡಿ, ಅದೇ ಮಾದರಿಯಲ್ಲಿ ಯುದ್ಧ ಮಾಡಿ ಹಿಂದೂ ಬಂಗ್ಲಾ ಅಂಥೇಳಿ ನಿರ್ಮಾಣ ಮಾಡಿದರೆ ಪರ್ಮನೆಂಟ್ ಶಾಂತಿ ಇರುತ್ತೆ, ಪರ್ಮನೆಂಟ್ ಸುಖವಾಗಿರ್ತಾರೆ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಸರಿ, ಅನೇಕ ಬಾಂಗ್ಲಾದೇಶಿಗರು ಅಕ್ರಮವಾಗಿ ಬಂದು ಭಾರತದಲ್ಲಿ ನೆನೆ ನಿಂತಿದ್ದಾರೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ಕೂಡ ಕಳೆದ 3 ದಿನದಿಂದ ಬೆಂಗಳೂರಿನಲ್ಲಿ ಹೀಗೆ ವಾಸವಿರುವ ಅಕ್ರಮ ಬಾಂಗ್ಲಾದೇಶಿಗರನ್ನ ಹುಡುಕಿ ಪೊಲೀಸರಿಗೆ ವಶಕ್ಕೆ ಕೊಡೋ ಪ್ರಯತ್ನ ಮಾಡ್ತಿದೆ. ಆದರೆ ಅದರಲ್ಲಿ ಅನೇಕರನ್ನು ನಾವು ಗಮನಿಸಿದಾಗ ಹೊಟ್ಟೆಪಾಡಿಗಾಗಿ ಭಾರತಕ್ಕೆ ಬಂದವರು ಅನೇಕರಿದ್ದಾರೆ. ಆದರೆ ನೀವು ಬಾಂಗ್ಲಾದೇಶದಿಂದ ಬಂದವರನ್ನ ನಿಮ್ಮ ಬೇರೆ ಒಂದು ಭಾಷಣದಲ್ಲಿ ವೈರಸ್ ಅಂದುಬಿಡ್ತೀರಿ, ಕ್ಯಾನ್ಸರ್ ಅಂದುಬಿಡ್ತೀರಿ. ಬಾಂಗ್ಲಾದೇಶಿಗರು ಇಲ್ಲಿ ಅಕ್ರಮವಾಗಿದ್ದಾರೆ ಅಂತಂದರೆ ಅವ್ರನ್ನ ನಾವು ಶತ್ರುಗಳನ್ನು ಸಾಕ್ತಾ ಇರೋ ರೀತಿಯಲ್ಲಿ ಅಂದುಬಿಡ್ತೀರಿ. ಇಲ್ಲಿ ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ವಾ ಅಂತ? ಮಾನವೀಯತೆ ನಮಗಷ್ಟೇ ಇರಬಾರ್ದು, ಹಿಂದೂಗಳಿಗೆ ಅಷ್ಟೇ ಇರಬಾರ್ದು. ಶಾಂತಿ ಸೌಹಾರ್ದ ಬರೀ ಹಿಂದೂಗಳಿಗೆ ಮಾತ್ರ ಇರಬಾರ್ದು. ಚಪ್ಪಾಳೆ ಒಂದೇ ಕೈಯಿಂದ ಆಗೋದಿಲ್ಲ, ಎರಡೂ ಸೇರಿದಾಗ ಅದು ಸೌಹಾರ್ದ ಅಂತನ್ನುವಂಥದ್ದಾಗತ್ತೆ. ನಾನು ಹಿಂದೆ ಉಡುಪಿಯ ಪೇಜಾವರ ಸ್ವಾಮೀಜಿಯವರ ಮಠದಲ್ಲಿ ಇಫ್ತಾರ್ ಕೂಟ ಮಾಡಿದಾಗ ನಾನು ವಿರೋಧ ಮಾಡಿದ್ದೆ. ಪೂಜ್ಯ ಸ್ವಾಮೀಜಿಯವರೇ ಇಫ್ತಾರ್ ಕೂಟ ಮಾಡಿದಾರಲ್ಲ, ಓಕೆ, ಸೌಹಾರ್ದ ದೃಷ್ಟಿಯಿಂದ ಮಾಡಿದಿರಿ. ಅದೇ ಮಾದರಿಯಲ್ಲಿ ಒಂದು ಗಣೇಶನನ್ನು ತಗೊಂಡು ಹೋಗಿ ಮಸೀದಿಯಲ್ಲಿ ಒಳಗಡೆ ಇಟ್ಟು ಪೂಜೆ ಮಾಡಿ ಸಮಾರಂಭ ಆರತಿ ಮಾಡಿದರೆ ಆವಾಗ ಸೌಹಾರ್ದ ಆಗತ್ತೆ. ಬರೀ ನಮ್ಮಲ್ಲೇ ನಮ್ಮ ಇದರನ್ನೇ ನಾವು ನಮ್ಮನ್ನು ಬಗ್ಗಿಸುವಂಥ, ನಮ್ಮನ್ನೇ ಇವತ್ತು ಮಾಡುವಂಥ ಪ್ರಕ್ರಿಯೆ ಇದಕ್ಕೆ ಸೌಹಾರ್ದ ಅಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇನ್ನು ನೀವು ಈಗ ಕೇಳಿದ ಪ್ರಶ್ನೆಗೆ ನಾನು ಹೇಳ್ತಾ ಇರೋದು ಏನು ಕೇಳಿ, ಅಕ್ರಮವಾಗಿ ಬಂದವರು ಹೊಟ್ಟೆಪಾಡಿಗಾಗಿ ಬಂದವರು ಅನೇಕರಿದ್ದಾರೆ. ನಮ್ಮ ದೇಶದಲ್ಲಿ ನಿನ್ನೆ ನಮ್ಮ ರಾಜ್ಯದ ಗೃಹ ಮಂತ್ರಿ ಹೇಳಿದ್ದಾರೆ, ಕೇಂದ್ರ ಸರ್ಕಾರದ ಜವಾಬ್ದಾರಿ, ಕೇಂದ್ರ ಸರ್ಕಾರದ ಬಾರ್ಡರ್ನಲ್ಲಿ ಒಳಗಡೆ ನುಸುಳುಕೋರು ಬರ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ತಡಿಬೇಕು ಅನ್ನುವಂಥದ್ದು. ಅದು ಸತ್ಯ, ಅದು ಅವ್ರು ಹೇಳಿದ್ದು ಸತ್ಯ. ಆದರೆ ಒಳಗಡೆ ಬಂದುಬಿಟ್ಟಿದ್ದಾರೆ ಈಗ. ಸೊ ಒಳಗಡೆ ಬಂದ ಮೇಲೆ
ಅವರನ್ನು ಗುರುತಿಸಿ ಅವರನ್ನು ಸರಿಯಾದ ವ್ಯಕ್ತಿ ಹೌದೋ ಅಲ್ಲೋ ಅಂತನ್ನುವಂಥದ್ದು ನೋಡಿಕೊಂಡು ಅವರನ್ನು ಹೊರಗೆ ಹಾಕಬೇಕಾದಂಥದ್ದು ಕರ್ತವ್ಯ ರಾಜ್ಯ ಸರ್ಕಾರದ್ದು. ಇನ್ನು ಹೊಟ್ಟೆಪಾಡಿಗೆ, ಮಯನ್ಮಾರ್ನಲ್ಲಿ, ಬರ್ಮಾದಲ್ಲಿ ಅವರು ಹೊಟ್ಟೆಪಾಡಿಗೆ ಅಂತ ಹೇಳಿ ಒಳಗಡೆ ಬಂದಂಥವರು ಮಯನ್ಮಾರ್ವನ್ನೇ ಅಂದರೆ ರೋಹಿಂಗ್ಯಾ ಮುಸ್ಲಿಮರು ಇಡೀ ಬರ್ಮಾವನ್ನೇ ನುಂಗಿ ಹಾಕೋ ಕೂತ್ಕೊಂಡಾಗ ಅಲ್ಲಿಯ ಬೌದ್ಧರು, ಬರ್ಮಾದ ಬೌದ್ಧರು ಅವರನ್ನು ಒದ್ದು ಓಡಿಸ್ಬೇಕಾದ್ರೆ ನಿಮಗೆ ಉಪಕಾರ ಮಾಡಿದ್ದೀವಿ, ಮನೆ ಕೊಟ್ಟಿದ್ದೀವಿ, ಊಟ ಕೊಟ್ಟಿದ್ದೀವಿ, ಬಟ್ಟೆ ಕೊಟ್ಟಿದ್ದೀವಿ, ಉದ್ಯೋಗ ಕೊಟ್ಟಿದ್ದೀವಿ, ನಮ್ಮ ಧರ್ಮವನ್ನು ಹಾಳು ಮಾಡುವಂಥ ಪ್ರವೃತ್ತಿ ಮಾಡ್ತೀರಿ ಅಂಥೇಳಿ ಒದ್ದು ಓಡಿಸಿದ್ರು. ಉಪಕಾರ ಸ್ಮರಣೆ ಅನ್ನುವಂಥದ್ದು ಇಸ್ಲಾಂದಲ್ಲಿ ಇಲ್ಲ. ಬಾಂಗ್ಲಾ ಉದಾಹರಣೆ ಇದೆ, ಬರ್ಮಾ ಉದಾಹರಣೆ ಇದೆ, ಅಫ್ಘಾನಿಸ್ತಾನ ಉದಾಹರಣೆ ಇದೆ. ಇವೆಲ್ಲದಕ್ಕೂ ನಾವು ಎಷ್ಟು ರೀತಿಯ ಸಹಕಾರ ಕೊಟ್ಟಿಲ್ಲ ಇಲ್ಲಿವರೆಗೆ 78 ವರ್ಷದಲ್ಲಿ. ಯಾವುದು ಉಪಕಾರ ಸ್ಮರಣೆ ಮಾಡಿದ್ದು ಒಂದು ಉದಾಹರಣೆ ಇದೆ? ಇವರು ಟೇಬಲ್ ಮೇಲೆ ಕೂತ್ಕೊಂಡು ನಾವು ನೀವು ಅಣ್ಣ ತಮ್ಮಂದರಾಗಿರೋ ಅಂತ ಹೇಳಿ ಎಲ್ಲ ಪ್ರಧಾನಿಗಳು ಕೂತ್ಕೊಂಡು ಮಾಡಿದರು. ಮತ್ತೆ ಹಿಂದಿನಿಂದ ಬೆನ್ನಿಗೆ ಚೂರಿ ಹಾಕುವಂಥ ಪ್ರವೃತ್ತಿ ಇವತ್ತು ಇಸ್ಲಾಮಿನ ರಾಷ್ಟ್ರಗಳು, ದೇಶಗಳು, ನಾಯಕರು ಎಲ್ಲರೂ ಮಾಡಿದ್ದಾರೆ. ಇನ್ನು ನಮ್ಮ ದೇಶದಲ್ಲಿ ಇರುವಂಥ ನಾನು ಹೇಳೋದು ಇವರನ್ನು ಹೊರಗೆ ಹಾಕಲೇಬೇಕು. ಭಯಾನಕವಾದಂಥ ಇವತ್ತಿಲ್ಲ ನಾಳೆ ದೊಡ್ಡ ಕಂಟಕರಾಗ್ತಾರೆ ಅಂತನ್ನುವಂಥ. ರಾಜಕಾರಣಿಗಳಂತೂ ಕಾಂಪ್ರಮೈಸ್ಡ್ ಇದ್ದಾರೆ. ಓಟ್ಗಾಗಿ ಅವರೇನೇನೆ ಆಧಾರ್ ಕಾರ್ಡು ಕೊಡ್ತಾರೆ, ವೋಟರ್ ಐಡಿನೂ ಕೊಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಇವತ್ತು ಈ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ ನಿಮಿತ್ತವಾಗಿ ಇವತ್ತು ಅದರ ಏಜೆಂಟ್ರಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಒಂದು 5,000 ವೋಟರ್ಸ್ ಕಡಿಮೆ ಆಗುತ್ತೆ ಈ ಸಲದ ಇದರಲ್ಲಿ. ಅದಕ್ಕೆ 5,000 ವೋಟರ್ಸನ್ನು ನೀನು ಒಂದು 2-3 ವರ್ಷದಲ್ಲಿ ಸೆಟಪ್ ಮಾಡು ಅಂತ ಹೇಳಿ ಏಜೆಂಟ್ರಿದ್ದಾರೆ. ಅವರು ಬೇರೆ 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 ಕಡೆಯಿಂದ ಕರ್ಕೊಂಡು ಬಂದು ಸೆಟಲ್ ಮಾಡ್ತಾ ಹೋಗ್ತಾರೆ. ಅವರಿಗೆ ID, ಅವರಿಗೆ ರೇಷನ್ ಕಾರ್ಡು, ಅವರಿಗೆಲ್ಲ ಸಿಗ್ತಾ ಹೋಗುತ್ತೆ. ಇಂಥ ನೀಚ ರಾಜಕಾರಣಿಗಳು ದೇಶದ್ರೋಹಿಗಳೇ. ಬಿಜೆಪಿಯಲ್ಲಿದ್ದರೂ ಕೂಡ ಯಾರಿದ್ರೂ ಕೂಡ ಅಷ್ಟೇ, ಯಾರೇ ಇರಲಿ ರೀ. ಇವತ್ತು BJP ಅವ್ರು ನಾನು ಕೇಳ್ತಾ ಇದ್ದೀನಿ, ಇವತ್ತು ನೀವು ಧ್ವನಿ ಎತ್ತಾ ಇದ್ದೀರಿ ಬಾಂಗ್ಲಾದೇಶಿಗಳು. ನಿಮ್ಮ ಸರ್ಕಾರ ಇದ್ದಾಗ ನೀವೇನು ಮಾಡಿದ್ರಿ? ಯಾಕೆ ಬಾಯಿ ತೆಗಿಲಿಲ್ಲ? ಯಾಕೆ ನೀವು ಸಾಕಿದ್ರೆ ಅವ್ರನ್ನ? ಯಾಕೆ ಒದ್ದು ಹೊರಗೆ ಹಾಕಲಿಲ್ಲ ಅವರನ್ನ? ಇವತ್ತಿಗೂ ನಾನು BJP ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ, ಇಡೀ ದೇಶದಲ್ಲಿ BJPಯ ನೆಟ್ವರ್ಕ್ ಇದೆ. ಅವರು ಬಾಂಗ್ಲಾದೇಶ್ ಅಂತ ಹೇಳ್ತಾರೆ, ನಾವು ಪಶ್ಚಿಮ ಬಂಗಾಳದಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ, ಕಲ್ಕತ್ತಾ ಅಂತ ಹೇಳ್ತಾರೆ, ಮಣಿಪುರ ಅಂತ ಹೇಳ್ತಾರೆ, ಅಸ್ಸಾಂ ಅಂತ ಹೇಳ್ತಾರೆ, ಇನ್ನು ಬಿಹಾರ್ ಅಂತ ಹೇಳ್ತಾರಲ್ಲ. ಓಕೆ, ಅವ್ರನ್ನ ತಗೊಳ್ಳಿ, ಅಲ್ಲಿಯ ನಿಮ್ಮ ಕಾರ್ಯಕರ್ತರು ಕಳಿಸಿ, ಅಲ್ಲಿ ಅಡ್ರೆಸ್ಸು ಅವರು ಸರಿಯಾಗಿ ಹೌದೋ ಅಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಅವ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲ ರೀ, ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಸಾಕು, ಅದು ಒಂದೇ ಗೊತ್ತಾಗತ್ತೆ. ಇವರು ಎಲ್ಲ ರಾಜಕಾರಣಿಗಳು ನಾಟಕ ಮಾಡ್ತಾ ಇದ್ರಿ, ನೀವು ತುಷ್ಟೀಕರಣ ಮಾಡ್ತಾ ಇದ್ರಿ. ದೇಶದ ಹಿತ ಇಲ್ಲ. ದೇಶದ ಹಿತಕ್ಕೋಸ್ಕರ ಯೋಚನೆ ಮಾಡಬೇಕು BJP ಅವರೇ. ನಿಮ್ಮ ಕ್ಷೇತ್ರದಲ್ಲೇ ಎಷ್ಟು ಜನ ಇದ್ದಾರೆ ಅಂತ ಅನ್ನೋದು ಬಹಿರಂಗ ಪಡಿಸಬೇಕಾಗತ್ತೆ. ಈಗಿನ ರಾಜ್ಯ ಬಿಜೆಪಿ ಘಟಕದ ಬಗ್ಗೆ ಬರ್ತಿರೋ ಆರೋಪ ಅಂದ್ರೆ ಹಿಂದುತ್ವ ಅನ್ನೋ ವಿಚಾರದಲ್ಲೇನೆ ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ. ಯಾರು ಪ್ರಖರ ಹಿಂದುತ್ವವಾದಿಗಳಿದ್ರು ಬಿಜೆಪಿ ಪಾಳ್ಯದಲ್ಲಿ ಅವ್ರನ್ನ ಸೈಡ್ ಲೈನ್ ಮಾಡಲಾಗ್ತಿದೆ. ಇದೊಂದು ಗಂಭೀರ ಆರೋಪ ಇದೆ. ನೀವು ಹಿಂದುತ್ವ ಪರ ಸಂಘಟನೆಯ ಮುಖಂಡರಾಗಿ ಈಗಿನ ರಾಜ್ಯ ಬಿಜೆಪಿ ಘಟಕದ ನಾಯಕರನ್ನ ಯಾವ ರೀತಿ ಗಮನಿಸ್ತಿದ್ದೀರಿ, ಅಥವಾ ಅವ್ರಿಗೆ ಏನಾದರೂ ಸಂದೇಶ ಕೊಡೋದಾದ್ರೆ ಏನು ಕೊಡ್ತೀರಿ? ನೋಡಿ, ಕಾಂಪ್ರಮೈಸ್ ಮಾಡ್ತಾ ಇರೋದಂತೂ 100ಕ್ಕೆ 100 ಸತ್ಯ. ಈಗ ಜಮೀರ್ ಅಹ್ಮದ್ ಅವರ ಕ್ಷೇತ್ರದಲ್ಲೇ ಇರುವಂಥದ್ದು ಒಂದು ಹೇಳ್ತೀನಿ ನಾನು. ಈಗ ಒಂದು 8 ವರ್ಷದ ಹಿಂದೆ ಈ ಕ್ಯಾಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನಲ್ಲಿ 200 ಜನ ಸಣ್ಣ ಹುಡುಗರಿಂದ ಹಿಡಿದು 5 ವರ್ಷದಿಂದ ಹಿಡಿದು ಮುದುಕನವರೆಗೆ 200 ಜನ ಒಮ್ಮೆಲೆ ಬೆಳಗಿನ ಜಾವ 6 ಗಂಟೆಗೆ ರೈಲ್ವೆ ಸ್ಟೇಷನ್ ದಡ ಹಿಡಿತಾರೆ. ನಮ್ಮ ಕೆಲವೊಂದು ಜನ ಯಾರೋ ಅಲ್ಲಿಗೆ ಹೆದರ್ಕೊಂಡು ಯಾರೋ ಪಾಕಿಸ್ತಾನದಿಂದವ್ರು ಬಂದುಬಿಟ್ಟಿದ್ದಾರೆ ಅಂಥೇಳಿ ಅವರು ಪೊಲೀಸರಿಗೆ ಕೆಲವೊಂದು ಹಿಂದೂ ಸಂಘಟನೆಗಳಿಗೆ ಫೋನ್ ಮಾಡ್ತಾರೆ. ಹಿಂದೂ ಸಂಘಟನೆಗಳ ಸಡನ್ನಾಗಿ ಅಲ್ಲಿ ಒಂದು 50-60 ಜನ ಬರ್ತಾರೆ. ಅಲ್ಲೊಬ್ಬ ಜಮೀರ್ ಅಹ್ಮದ್ ಬರ್ತಾರೆ, 7 ಜನ ಮುಸ್ಲಿಂ ಕಾರ್ಪೊರೇಟರ್ ಬರ್ತಾರೆ. ಒಬ್ಬನೇ ಒಬ್ಬ BJP ಕಾರ್ಪೊರೇಟರ್ ಇಲ್ಲ, ಒಬ್ಬನೇ ಒಬ್ಬ BJP MLA ಬರಲಿಲ್ಲ. ಅಲ್ಲಿ ಬರೇ ಜಮೀರ್ ಅಹ್ಮದ್ ಕಾರ್ಪೊರೇಟರ್ ಅಷ್ಟೇ ಅಲ್ಲ, ಹೊರಗಡೆಗೆ 7-8 ಬಸ್ಗಳನ್ನು ತೊಗೊಂಡು ಬಂದಿರ್ತಾರೆ. ಅಲ್ಲಿಯ ಪೊಲೀಸರಿಗೆ ಬಾಯಿ ಮುಚ್ಚಿಸಿ, ನಿಮಗೇನು ಬೇಕು, ID ಬೇಕಾ, ಕಾರ್ಡ್ ಬೇಕಾ, ಅವ್ರ ಗುರುತು ಬೇಕಾ, ಅವ್ರದ್ದು ದಾಖಲೆ ಬೇಕಾ, ನಾವು ಕೊಡ್ತೀವಿ ಅಂಥೇಳಿ ಅವರೆಲ್ಲರನ್ನೂ ಬಸ್ಗಳು ತುಂಬಿಸಿ ಕರ್ಕೊಂಡು ಹೋಗ್ಬಿಟ್ರು. ಆ ಘಟನೆಗೆ ಒಬ್ಬ MP, BJPಯ MP, ನಾನು ಹೆಸರು ಹೇಳೋಲ್ಲ, ನಾನು ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದರು. ಇದು ತನಿಖೆ ಆಗಬೇಕು ಅಂತ ಹೇಳಿದರು. ನಾನು
3 ವರ್ಷದ ಹಿಂದೆ RTI ಮೂಲಕ ಆ ಪತ್ರ ನನಗೆ ಕೊಡಬೇಕು, ಪತ್ರದ ಮುಂದಿನ ಪ್ರಕ್ರಿಯೆ ಏನಾಗಿದೆ ಅಂತ ಅನ್ನೋದು ಹೇಳಬೇಕು ಅಂತ ಹೇಳಿದಾಗ ಕೇಂದ್ರದಿಂದ ನನಗೆ ಪತ್ರನೇ ಬಂದಿಲ್ಲ, ಈ ಇಸ್ವಿಯಲ್ಲಿ ಯಾವುದೇ MP ಪತ್ರ ಬಂದಿಲ್ಲ ಅಂತ ಬಂತು. ನಾನು ಇನ್ನೊಂದು ಉದಾಹರಣೆ ಹೇಳೋದಂದರೆ ಜಮೀರ್ ಅಹ್ಮದ್ ಕ್ಷೇತ್ರದಲ್ಲಿ ಈಗ ಮೊನ್ನೆ ನಡೆದಂಥ ಘಟನೆ, ಇವರು ಕಣ್ಣೀರು ಸುರಿಸುವಂಥ ಪ್ರಕ್ರಿಯೆ ಯಥಾ ಪ್ರಕಾರ ಹೋದರು, ಅಲ್ಲಿ ಭೇಟಿಯಾದರು, ಮಾತಾಡಿದ್ರು. ಅಷ್ಟೇ ಸಾಕಾ? BJP ಅವರೇ ಅಷ್ಟೇ ಸಾಕಾ ನಿಮಗೆ? ಒಬ್ಬ ಹೆಣ್ಣು ಮಗಳ ಮೇಲೆ ತಲೆಗೆ ಕಲ್ಲೆಸೆದಿದ್ದಾರೆ. ಓಂ ಶಕ್ತಿ ಅನ್ನುವಂಥ ಅತ್ಯಂತ ಶಾಂತವಾದಂಥ ಆ ಮಹಿಳಾ ಶಕ್ತಿಯ ಮೇಲೆ ಕಲ್ಲೆಸೆದಿದ್ದಾರೆ, ಪಲ್ಲಕ್ಕಿ ಮೇಲೆ ಕಲ್ಲೆಸೆದಿದ್ದಾರೆ. ನೂರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳ ಮೇಲೆ ಕಲ್ಲೆಸೆದಿದ್ದಾರೆ. ಬರೀ ಚಾಮರಾಜನಗರದ ಅವ್ರ ಮೇಲೆ ಕಲ್ಲಲ್ಲ, ಅದು ಹಿಂದೂ ಹೆಣ್ಮಕ್ಕಳ ಮೇಲೆ ಕಲ್ಲೆಸೆದಂಗೆ, ಲಕ್ಷಾಂತರ ಕೋಟ್ಯಾಂತರ ಅಯ್ಯಪ್ಪ ಸ್ವಾಮಿಗಳ ಕಲ್ಲೆಸೆದಂಗೆ, ಹಿಂದೂಗಳ ಮೇಲೆ ಅಪಮಾನ ಮಾಡಿದಾಗೆ BJPಯವರೇ ನೀವು ಹೋಗಿ ಮೊಸಳೆ ಕಣ್ಣೀರು ಸುರಿಸಿ ಬಂದರೆ ಸಾಕಾ ನಮಗೆ? ಯಾಕೆ? ಜಮೀರಿನ ಜೊತೆಗೆ ಇವರಿಗೆಲ್ಲರದು ವ್ಯವಹಾರ ಇವರು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಚಾಲೆಂಜ್ ಮಾಡ್ತೇನೆ, ಇಲ್ಲ ಅಂತ ಹೇಳಿ ನೋಡೋಣ. ಸೊ ಅಂಥ ಭಯಾನಕ ಘಟನೆಯ ಮೂಲಕ ಇವತ್ತು 3 ಜನ ಮಕ್ಕಳನ್ನು ಹಿಡಿದು ಅದನ್ನು ಮುಚ್ಚಾಕ್ತಾರೆ ಅಂತಂದರೆ, ಅಲ್ಲಿ ಅದೇ ಕ್ಷೇತ್ರದಲ್ಲಿ ಒಂದು ಹಸುವಿನ ಕೆಚ್ಚಲವನ್ನು ಕತ್ತರಿಸಿದ್ರಿ. ಅವಾಗೇನು ಮಾಡಿದ್ರು ಇವರು? ಜಮೀರ್ ಅಹ್ಮದ್ ಕಾಂಪ್ರಮೈಸ್. ಈ ರೀತಿಯ ಪ್ರಕ್ರಿಯೆಯಿಂದನೇ ಇವತ್ತು ಹಿಂದೂಗಳ ಸಂಘಟನೆಗಳಿಗೆ ಬಹಳ ನೋವಾಗ್ತಾ ಇದೆ, ಸಿಟ್ಟು ಬರ್ತಾ ಇದೆ. ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಮೋದಿಯವರ ಎಷ್ಟು ನಾವು ನಿಮಗೆ ಮಹತ್ವ ಕೊಡ್ತೀವೋ ಅಷ್ಟೇ ಇಲ್ಲಿದ್ದಂಥ ನಾಯಕರು ನಿಮಗೂ ಮಹತ್ವ ಕೊಡ್ತೀವಿ. ಆದರೆ ಈ ರೀತಿಯ ವಿಚಾರಧಾರೆಯನ್ನು ಡಬಲ್ ಗೇಮ್ ಮಾಡೋಕ್ಕೆ ಹೋಗಬೇಡಿ ಅಂತನ್ನುವಂಥದ್ದು ಹೇಳ್ತೀನಿ. ನಾಳೆ ಭಾಳ ದೊಡ್ಡ ಅನಾಹುತಕ್ಕೆ ನೀವು ಕಾರಣಕರ್ತರಾಗ್ತೀರಿ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಸರಿ, ನಾನು ವೀಕ್ಷಕರಿಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಡೋಕೆ ಮುಂಚೆ ಲವ್ ಜಿಹಾದ್ ವಿಚಾರ, ಯಾಕಂದರೆ ಶ್ರೀರಾಮ ಸೇನೆ ಅಂದ ತಕ್ಷಣ ಈ ಲವ್ ಜಿಹಾದನ್ನು ತಡೆಯೋದೇ ನಿಮ್ಮ ಪ್ರಥಮ ಆದ್ಯತೆ ಅನ್ನೋ ರೀತಿಯಲ್ಲಿ ಜನಸಾಮಾನ್ಯರ ನಂಬಿಕೆ ಇರೋದ್ರಿಂದ ಪ್ರತಿ ಬಾರಿ ಕೂಡ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಅಂತ ಹೇಳ್ತೀರಿ. ಹಿಂದುತ್ವದಲ್ಲಿ ಅಥವಾ ಸನಾತನ ಧರ್ಮದಲ್ಲಿ ಸ್ತ್ರೀಗೆ ದುರ್ಗೆಯ ಸ್ಥಾನ ನೀಡಲಾಗಿದೆ. ಅಂದರೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗದೇ ಇರೋಷ್ಟು ದುರ್ಬಳಲ್ಲ ಹಿಂದೂ ಹೆಣ್ಣುಮಗಳು. ಯಾರೋ ಬಂದರು ಬ್ರೈನ್ ವಾಶ್ ಮಾಡಿದ್ರು ಅಂದ ತಕ್ಷಣ ಧರ್ಮ, ಜಾತಿ, ಮನೆ, ಸಂಸ್ಕಾರ ಇದೆಲ್ಲವನ್ನ ಮರೆತು ಬಿಟ್ಟು ಹಿಂದೆ ಹೋಗುವಷ್ಟು ದುರ್ಬಲ ಆಗೋಗ್ಬಿಟ್ಟಿದೆಯಾ ಹಿಂದೂ ಹೆಣ್ಣು ಮಗಳ ಮನಸ್ಥಿತಿ ಅಂತ? ಹಿಂದೂ ಹೆಣ್ಣು ಮಕ್ಕಳು ಗಟ್ಟಿಯಾಗಿದ್ದಾರೆ, ಸಂಸ್ಕಾರಯುತವಾಗಿದ್ದಾರೆ, ಬಹಳ ಒಳ್ಳೆಯ ವಾತಾವರಣದಲ್ಲಿ ಬೆಳೀತಾ ಇರುವಂಥದ್ದು ನೀವು ಹೇಳಿದಾಗ ಇದೆ. ಆದರೆ ಇವತ್ತು ಸಮಾಜದಲ್ಲಿ ಆ ವಾತಾವರಣ ಇಲ್ಲ. ಅದು ವಿಶೇಷವಾಗಿ ನಾನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳು ನಮ್ಮ ಸಂಸ್ಕೃತಿಯನ್ನು ವ್ಯವಸ್ಥಿತವಾಗಿ ಬೇರೆ ಸಹಿತ ಹಾಳು ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಬಂದಿದ್ವಿ. ಇವತ್ತು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಹೋದರೆ ಬಳೆ ಇಲ್ಲ, ಹೂ ಇಲ್ಲ, ಹಣೆ ಮೇಲೆ ಕುಂಕುಮ ಇಲ್ಲ. ಅದರ ಪರಿಣಾಮ ಅಂದರೆ ನಿಮ್ಮನ್ನು ದೈಹಿಕವಾಗಿ ಮತಾಂತರ ಮಾಡೋಲ್ಲ, ಮಾನಸಿಕವಾಗಿ ಮತಾಂತರ ಮಾಡೇ ಆಗಿದೆ. ಮಮ್ಮಿ ಡ್ಯಾಡಿ ಬಂದುಬಿಟ್ಟಿದ್ದಾರೆ, ಕೇಕು ಕ್ಯಾಂಡಲ್ ಬಂದುಬಿಟ್ಟಿದೆ, ದೀಪ ಬೆಳಗಿಸೋದೆಲ್ಲ ದೀಪ ಆರಿಸೋ ಸಿಸ್ಟಮ್ ಬಂದುಬಿಟ್ಟಿದೆ. ಸೊ ಹೊರಗಡೆ ವಾತಾವರಣ ಅದು ಇಲ್ಲದೇ ಇದ್ದ ಪರಿಣಾಮದಿಂದ ನಮ್ಮ ಹಿಂದೂ ಶುದ್ಧ ಚಾರಿತ್ರ್ಯವಂತ ಸಂಸ್ಕಾರಯುತ ಇದ್ದಂಥ ಹಿಂದೂ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಒಂದು, ಎರಡನೇದು ವಯಸ್ಸು, ಮೂರನೇದು ಬಡತನ, ನಾಲ್ಕನೇದು ಆ ರೀತಿಯ ಸುಳ್ಳು ಹೇಳಿ. ಈಗ ಅಬ್ದುಲ್ಲಾ ಇದ್ದರೆ ಅಶೋಕ್ ಅಂತ ಹೇಳ್ಕೊಂಡು ಅವನು ಓಡಾಡ್ತಾ ಇರ್ತಾನೆ ಅವಳ ಜೊತೆಗೆ. ಯಾಕೆ ಸುಳ್ಳು ಯಾಕೆ ಹೇಳ್ತೀಯ? ನಿನ್ನ ನಿಜವಾಗಿಯೂ ಪ್ರೀತಿ ಪ್ರೇಮ ಅಂತ ಅನ್ನುವಂಥದ್ದು ನಿನ್ನಲ್ಲಿ ಇದ್ದರೆ ಸುಳ್ಳು ಯಾಕೆ ಹೇಳ್ತೀಯ? ಅಬ್ದುಲ್ಲಾ ಅಂತ ಹೇಳಿ ನೋಡೋಣ. ಸೊ ಇವತ್ತು ಅಬ್ದುಲ್ಲಾ ಇದ್ದರೆ ನಮ್ಮ ಹಿಂದೂ ಹುಡುಗಿಯರು ಬಲಿ ಆಗೋದಿಲ್ಲ, ಸಿಗೋಲ್ಲ ಅಂತನ್ನುವಂಥ ವಾತಾವರಣ ಇದ್ದಿದ್ದರಿಂದನೇ ನಾವು ವಾತಾವರಣ ನಿರ್ಮಾಣ ಮಾಡಿದ್ದೀವಿ. ಎಚ್ಚರಿಕೆ ಇರಿ ಅಂತೇಳಿ. ಆದರೂ ಕೂಡ ನಮ್ಮ ಹಿಂದೂ ಹೆಣ್ಣುಮಕ್ಕಳು ಮೇಲಿಂದ ಮೇಲೆ ಇವತ್ತು ಬುರ್ಕ ಹಾಕ್ಕೊಳ್ತಾ ಇದ್ದಾರೆ, ಗೋಮಾಂಸ ತಿಂತಾ ಇದ್ದಾರೆ, ಬಲಿ ಆಗ್ತಾ ಇದ್ದಾರೆ. ಶ್ರೀರಾಮ ಸೇನೆ ಸಂಘಟನೆ ಕಳೆದ 20 ವರ್ಷದಿಂದ 4670 ಹುಡುಗಿಯರನ್ನು ನಾವು ಉಳಿಸಿದ್ದೀವಿ. ಇವತ್ತು ಹಿಂದೂ ಮನೆಯಲ್ಲಿ ಹಿಂದೂ ಹುಡುಗರ ಜೊತೆಗೆ ಅವರ ಮದುವೆ ಮಾಡ್ಕೊಂಡು ಆನಂದವಾಗಿದ್ದಾರೆ. ಆದರೂ ಇದೇನು ಸಾಲದು, ಇದೇನೂ ಅಲ್ಲ. ಪ್ರತಿನಿತ್ಯ
ನಮ್ಮ ಹೆಲ್ಪ್ಲೈನ್ 2 ವರ್ಷದಲ್ಲಿ ನಾವು ಹೆಲ್ಪ್ಲೈನ್ ಪ್ರಾರಂಭ ಮಾಡಿ 2 ವರ್ಷದಲ್ಲಿ 6,000 ಕಾಲ್ಗಳು ಬಂದಿದ್ದಾವೆ. ಅದರಲ್ಲಿ 80% ಹಿಂದೂಗಳನ್ನು ನಾವು ವಾಪಸ್ ತರುವಂಥ ಪ್ರಕ್ರಿಯೆಯನ್ನು ಮಾಡಿದ್ದೀವಿ. ಆದರೆ ಪ್ರತಿನಿತ್ಯ 10-15 ಕಾಲ್ಗಳು ಬರ್ತವೆ ನಮ್ಮ ಈ ಹೆಲ್ಪ್ಲೈನ್ಗೆ. ನನ್ನ ಮಗಳು ಹೋದ್ಲು, ನನ್ನ ಅಕ್ಕ ಹೋದ್ಲು, ನನ್ನ ತಂಗಿ ಹೋದ್ಲು, ನಾವು ಕಂಪ್ಲೇಂಟ್ ಕೊಟ್ಟು 1 ತಿಂಗಳಾಯಿತು, ಏನೂ ಆಗಿಲ್ಲ ಅಂತ ಹೇಳಿ ಅಳ್ತಾ ಕಾಲ್ಗಳನ್ನು ಬರ್ತವೆ. ಇದು ಭಾಳ ಭಯಾನಕವಾದಂಥ ಸ್ಥಿತಿ ಇದೆ. ಬರೇ ಒಂದು ಹಿಂದೂ ಹೆಣ್ಣು ಮಗಳು ಮತಾಂತರ ಆಗ್ತಾರ ಇದಲ್ಲ, ಇದು ಮಾತೃದೇವೋ ಭವ. ನಾವು ತಾಯಿಯ ಸ್ವರೂಪದಲ್ಲಿ ಕಂಡಂಥ ಸ್ತ್ರೀಯನ್ನು ಅವರು ಶೋಷಣೆ ಮಾಡಬೇಕು, ಅದನ್ನು ಆ ಭಾವನೆಯನ್ನೇ ಹೊಡೆದು ಹಾಕಬೇಕು ಅಂತನ್ನುವಂಥದ್ದು. ಗೋಮಾತಾ, ಮಾತಾ ತಾಯಿ, ಭಾರತ ಮಾತಾ ತಾಯಿ, ಒಂದೇ ಮಾತ್ರಂ ತಾಯಿ, ಇದನ್ನೇ ಅವರು ಗುರಿ ಇಟ್ಟು ಅವರು ಸುಮ್ಮನೆ ಮಾಡ್ತಾ ಇಲ್ಲ. ಗೋವಿನ ಮಾಂಸ ಸಲುವಾಗಿ ಅಲ್ಲ, ನೀವು ಪೂಜೆ ಮಾಡ್ತೀರಲ್ಲ ಅದನ್ನೇ ಕೊಂದು ಹಾಕ್ತೀವಿ. ಏನು ಮಾಡ್ತೀರಿ ಮಾಡಿ, ಕಾನೂನು ಬೇಕಾದ ನಡೀಲಿ. ಸೊ ಈ ರೀತಿಯ ಮಾನಸಿಕತೆ ಇದೆಯಲ್ಲ, ಇದನ್ನೇ ನಾವು ಯೋಚನೆ ಮಾಡಬೇಕಾದ್ರೆ ಲವ್ ಜಿಹಾದಲ್ಲೂ ಕೂಡ ಇದೇ ಆಗ್ತಾ ಇದೆ. ಇದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇವತ್ತು ನಾನು ಪ್ರಾರಂಭ ಮಾಡಿದ್ದೆ ಲವ್ ಜಿಹಾದ್, ಇದು ಶಬ್ದನ ನಾನು ಪ್ರಾರಂಭ ಮಾಡಿದ್ದು. ಮೊದಲ ಪುಸ್ತಕ ಬರೆದಿದ್ದೆ ನಾವು. ಇವತ್ತು ಹೋರಾಟ ಮಾಡ್ತಾ ಇರುವಂಥದ್ದು ಇವತ್ತು ಶ್ರೀರಾಮ್ ಸೇನೆ. ಆವಾಗ ನನಗೆ ಅಪಹಾಸ್ಯ ಮಾಡೋರು ಸಾಕಷ್ಟು ಜನ. ಮುತಾಲಿಕ್ ಮದುವೆ ಆಗಿಲ್ಲ, ಲವ್ ಗೊತ್ತಿಲ್ಲ, ಪ್ರೀತಿ ಗೊತ್ತಿಲ್ಲ, ಹುಚ್ಚುತ್ತಾ ಇರ್ತಾರೆ, ಅದಕ್ಕೆ ಜಿಹಾದ್ ಅಂತ ಹೇಳಿ ಜೋಡಿಸ್ಕೊಂಡು ಇವನು ಒದರಾಡ್ತಾ ಇದ್ದಾನಂತೇಳಿ. ಇವತ್ತು ಅದೇ ಲವ್ ಜಿಹಾದ್ ಸುಪ್ರೀಂ ಕೋರ್ಟಿಗೆ ಹೋಗಿ ಇವತ್ತು ನಡೀತಾ ಇದೆ. ಕೇರಳದಲ್ಲಿ 5 ಜನರಿಗೆ ಲವ್ ಜಿಹಾದಲ್ಲಿ ತೊಡಗಿದಂಥ 5 ಜನರಿಗೆ ಶಿಕ್ಷೆ ಆಗಿದೆ. ಸೊ ಈ ರೀತಿಯ ಮೂರು ರಾಜ್ಯಗಳಲ್ಲಿ ಲವ್ ಜಿಹಾದ್ ವಿರುದ್ಧ ಕಾನೂನು ರಚನೆ ಆಗಿದೆ. ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ 3 ರಾಜ್ಯಗಳಲ್ಲಿ ಇವತ್ತು ಕಾನೂನು ರಚನೆ ಆಗಿದೆ. ಸೊ ಲವ್ ಜಿಹಾದ್ ಬಹಳ ಹಗುರವಾಗಿ ತೋಳಬಾರ್ದು ಹಿಂದೂ ಸಮಾಜ. ನಮ್ಮ ಬರೇ ಮಗಳು ಹೋಗ್ತಾ ಇಲ್ಲ, ನಮ್ಮ ತಂಗಿ ಹೋಗ್ತಾ ಇಲ್ಲ, ನಮ್ಮ ಅಕ್ಕ ಹೋಗ್ತಾ ಇಲ್ಲ, ನಮ್ಮ ಓಣಿಯ ಯಾವುದೋ ಒಂದು ಹುಡುಗಿ ಹೋಗ್ತಾ ಇಲ್ಲ, ಬಹಳ ದೊಡ್ಡ ಅನಾಹುತ ಹೋಗ್ತಾ ಇದೆ. ನಮ್ಮ ಸಂಸ್ಕೃತಿ ಮೇಲೆ ಏಟು ಬೀಳ್ತಾ ಇದೆ ಅಂತನ್ನುವಂಥ ಎಚ್ಚರಿಕೆಯನ್ನು ವಹಿಸಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಪ್ರಶ್ನೆಗೆ ಫಸ್ಟ್ ಆಫ್ ಆಲ್ ನಾನು ಪ್ರೌಡ್ ಇಂಡಿಯನ್ ಹಿಂದೂ ಅಂತ ಹೇಳ್ಕೊಳಕ್ಕೆ ಖುಷಿ ಪಡ್ತೀನಿ. ಬಟ್ ನನ್ನ ಕ್ವಶನ್ ಏನು ಗೊತ್ತಾ, ಇವಾಗ ಸೋಮನಾಥ್ ಟೆಂಪಲ್ಲೇ ನಮ್ಮದು ಜ್ಯೋತಿರ್ಲಿಂಗದಲ್ಲಿ ಫಸ್ಟ್ ಟೆಂಪಲ್ ಇರೋದು. 1000 ವರ್ಷದಿಂದ ಕೆಡುತ್ತಾ ಇದ್ರೂ ಇವಾಗ ನಾವು ಅದನ್ನು ಮತ್ತೆ ಉಳಿಸ್ಕೊಳ್ಳೋಕ್ಕೆ ಇವತ್ತು ಪ್ರಧಾನಿಯವರು ಅಲ್ಲಿ ಹೋಗಿದ್ದಾರೆ. ಆದರೆ ಈ ಥರದ್ದು ತುಂಬ 500 ವರ್ಷ 1000 ವರ್ಷದಲ್ಲಿ ಕಷ್ಟಪಡ್ತಾಯಿದ್ವಿ. ನನ್ನ ಕ್ವಶನ್ ಏನು ಅಂದರೆ, ನೀವೇ ಒಂದು ಪೊಲಿಟಿಕಲ್ ಲೀಡರ್ ಆಗಿ ಒಂದು ಲೆಟ್ಸ್ ಅಸ್ಯೂಮ್ ನೀವೊಂದು ಪ್ರಧಾನಮಂತ್ರಿ ಆದರೆ ಇಂಥದಕ್ಕೆಲ್ಲ ನೀವೇನು ರೂಲ್ ತರ್ತೀರಾ? ಇದನ್ನು ಒಂದು ಪರ್ಮನೆಂಟ್ ಸೊಲ್ಯೂಷನ್ ನೀವು ಹೇಗೆ ತರ್ತೀರಾ? ಮೊದಲನೇದಾಗಿ ನನ್ನನ್ನು ಆ ಪ್ರಧಾನಮಂತ್ರಿ ಸ್ಥಾನದಲ್ಲಿ ನೋಡಿದ್ರಲ್ಲ, ಅದಕ್ಕೆ ನಿಮಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ನಾನು ಅಷ್ಟು ದೊಡ್ಡ ಎತ್ತರವಾಗಿ ಅಲ್ಲಿ ಕೂಡ್ತೀನೋ ಇಲ್ಲೋ ಆಮೇಲೆ ಅದು. ಆದರೆ ನೀವು ಹೇಳಿದ್ರಲ್ಲ, ಇಷ್ಟು ವರ್ಷ ನಾವು ಕಷ್ಟಪಡ್ತಾ ಇದ್ದೀವಲ್ಲ, ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು. 100ಕ್ಕೆ 100 ಅಕಸ್ಮಾತ್ ನಿಮ್ಮ ಒಳ್ಳೆಯ ಆಶಯದಿಂದ, ಆ ದೇವರ ಕೃಪೆಯಿಂದ, ಭಾರತ ಮಾತೆಯ ಇದರಿಂದ ನಾನೇನಾದರೂ ಪ್ರಧಾನಮಂತ್ರಿ ಆದರೆ ಭಾರತವನ್ನು 2ನೇಯ ಇಸ್ರೇಲ್ ಅಂತ ಹೇಳಿ ಮಾಡಿ ತೋರಿಸ್ತೇನೆ. ಇಸ್ರೇಲ್ದಲ್ಲಿ ಹೇಗಿದೆ ಇವತ್ತು? ಇಸ್ರೇಲ್ 1 ಕೋಟಿ ಜನಸಂಖ್ಯೆ, 11 ಶತ್ರು ರಾಷ್ಟ್ರಗಳನ್ನು ಎದುರಿಸಿ ಇವತ್ತು ಇಸ್ರೇಲ್ ನಿಂತಿದೆ. ಒಂದೇ 1 ಕೋಟಿ. ಅದಕ್ಕೆ ಕಾರಣ ಏನು ಅಂತಂದ್ರೆ ದೇಶಭಕ್ತಿ, ಸ್ವಾಭಿಮಾನ. ಸೊ ನಾನು ಭಾರತದ ಆ ಸ್ಥಾನದಲ್ಲಿ ಕೂತ್ರೆ ಮೊದಲೇದ್ದೇನೆ ಈ ಜಾತ್ಯತೀತ ಅನ್ನುವಂಥ ತೆಗೆದು ಹಿಂದೂ ರಾಷ್ಟ್ರ, ಇದು ಹಿಂದೂ ರಾಷ್ಟ್ರ, ಆ ಕೆಂಪು ಕೋಟೆಯ ಮೇಲೆ ತಿರಂಗಿ ಬಾವುಟದ ಜೊತೆಗೆ ಕೇಸರಿ ಬಾವುಟ ಕೂಡ ಹಾರಾಡುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಜಿ ನಮಸ್ತೆ, ಆದಿತ್ಯ ಅಂತ. ಜಿ ನಾವು ನೋಡ್ತಾ ಇದ್ದೀರಿ ಚಾಮರಾಜಪೇಟೆಯಲ್ಲೇ ಎಂಥ ಘಟನೆ ನಡೆದಿದೆ. ಮೈನರ್ ಹುಡುಗರು ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರಂತ ಪೊಲೀಸರೇ ಹೇಳಿದ್ದಾರೆ, ಆಮೇಲೆ ಶಾಸಕರು ಹೇಳಿದ್ದಾರೆ. ಇದಕ್ಕೆಲ್ಲ ಕಾರಣ ಆ ಸಮುದಾಯದಲ್ಲಿ ಲ್ಯಾಕ್ ಆಫ್ ಎಜುಕೇಷನ್ ಅಂತ ಅಂದ್ಕೊಂಡ್ರೆ ಡೆಲ್ಲಿಯಲ್ಲಿ ಡಾಕ್ಟ್ರುಗಳೇ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ. ಈ ಪ್ರಶ್ನೆಯನ್ನು ನಾವು ಮುಖಂಡರುಗಳಿಗೆ, ಧರ್ಮದ ಮುಖಂಡರು ಕೇಳಿದ್ರೆ ಅವರು ನಮ್ಮ ಧರ್ಮದವರೇ ಅಲ್ಲ, ಅವರು ನಮ್ಮ ಧರ್ಮ ಗ್ರಂಥಗಳನ್ನೇ ತಪ್ಪಾಗಿ ಭಾವಿಸಿದ್ದಾರೆ ಅಂತ ಅವರು ಸಮರ್ಥನೆ ಮಾಡ್ಕೊತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
ನೋಡಿ, ಇಲ್ಲಿ ತನಕ ಒಸಾಮಾ ಬಿನ್ ಲಾಡೆನ್ ಇರ್ಬೋದು. ಒಸಾಮಾ ಬಿನ್ ಲಾಡೆನ್ ಎಷ್ಟು ಎಜುಕೇಟೆಡ್ ಇದ್ದ ಅವನು, ಇಂಜಿನಿಯರಿಂಗ್ ಪದವಿ ಪಡೆದಂಥ ವ್ಯಕ್ತಿ ಅವನು. ಅಷ್ಟೇ ಅಲ್ಲ, ನೀವು ಹೇಳಿದಂಥ ನಾಲ್ಕು ಜನ ಡಾಕ್ಟರ್ ಅಲ್ಲ, 40 ಜನ ಡಾಕ್ಟರ್ಗಳು. ಡಾಕ್ಟರ್ ಕಲಿಯೋದೇ ಜೀವ ಉಳಿಸೋಗೋಸ್ಕರ, ಕಾಯಿಲೆ ನಿವಾರಣೆ ಮಾಡೋಗೋಸ್ಕರ. ಆ ಡಾಕ್ಟರ್ಗಳೇ ಕೊಲೆ ಮಾಡ್ತಾರೆ ಅಂತನ್ನುವಂಥದ್ದು ಮಾನಸಿಕತೆ. ಅವರು ಓದಿದಂಥ ಕುರಾನ, ಅವರು ನಮಾಜ್ ಮಾಡಿದಂಥ ಅಲ್ಲ, ಅವರು ಹೋಗ್ತಾ ಇರುವಂಥ ಮಸೀದಿ ಬೇರೆ. ಹಾಗಾದ್ರೆ ಆ ಯಾರು ಮುಲ್ಲಾ, ಯಾರು ನಾಯಕ, ಮುಸ್ಲಿಂ ನಾಯಕ ಹೇಳಿದಾರಲ್ಲ, ಹಾಗಾದರೆ ನೀವು ಓದ್ತಾ ಇರುವಂಥ ಕುರಾನ, ನೀವು ಹೋಗ್ತಾ ಇರುವಂಥ ಮಸೀದಿ, ನೀವು ಮಾಡ್ತಾ ಇರುವಂಥ ನಮಾಜ, ಅವ್ರು ಮಾಡ್ತಾ ಇರುವಂಥ ನಮಾಜ, ಕುರಾನ ಅಲ್ಲ ಬೇರೆನಾ? ಹಾಗಾದರೆ ಇದು ಬುರುಡೆ ಮಾತು ಬಿಟ್ಬಿಡಿ. ನಾನು ಹೇಳೋದು ಇದು ಕಣ್ಣು ಮರೆಸೋಗೋಸ್ಕರ. ಅವ್ರು ನಮಗೆ ಸಂಬಂಧ ಇಲ್ಲ. ಯಾವಾಗ ಬ್ಲಾಸ್ಟ್ ಆಯಿತು ಅವಾಗ ಸಂಬಂಧ ಇಲ್ಲ. ಈ 3 ಜನ ಕಲ್ಲು ಹೊಸದವ್ರು ಪಾಪ ಅಮಾಯಕರು. ಜಮೀರ್ ಅಹ್ಮದ್ ಅವರೇ, ಅವ್ರು ಕೇಳಬೇಕು ಅವ್ರಿಗೆ, ಅವ್ರು ಕಲ್ಲು ಯಾಕೆ ಹೊಸಿತಾರೆ? ಯಾರಿಗೆ ಎಸೆದಿದ್ದಾರೆ? ಬಕ್ರೀದ್ ಹೋಗ್ತಾ ಇರುವಂಥ ಮೆರವಣಿಗೆಗೆ ಯಾಕೆ ಕಲ್ಲು ಎಸಲಿಲ್ಲ? ಹಿಂದೂಗಳು ಎಸಲಿಲ್ಲ, ನಿಮ್ಮ ಹುಡುಗರು ಎಸಲಿಲ್ಲಲ್ಲ. ಸೊ ಅದರ ಹಿಂದೆ ಒಂದು ಮಾನಸಿಕತೆ ಇದೆ. ಆ ಡಾಕ್ಟರ್ ಇರ್ಬೋದು, ಇನ್ಯಾವನೋ ಇರ್ಬೋದು, ಓದಿದವನು ಇರ್ಬೋದು, ಅವನು ಇರೋದೇ ಈ ಮೂಲ ದೋಷದ ಇದರಲ್ಲಿ ಇದ್ದಾನೆ. ಅವನು ಓದಿದ್ದೇ ಕುರಾನ್. ಈ ಮೂಲ ವ್ಯವಸ್ಥೆಯಲ್ಲಿ ಇವತ್ತು ಅವನು ಬೆಳೀತಾ ಇದ್ದಾನಲ್ಲ, ಅದನ್ನೇ ಯೋಚನೆ ಮಾಡಬೇಕಾಗಿದೆ ಗಂಭೀರವಾಗಿ. 4 ವರ್ಷದಿಂದ ಗೌರಿಪಾಳ್ಯದಲ್ಲಿ ನಾಗರಕಟ್ಟೆಯನ್ನು ಧ್ವಂಸ ಮಾಡಿದ್ರು. ಆಗ ಹೇಳಿದ್ರು ಬುದ್ಧಿಮಾನರು ಧ್ವಂಸ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟರು. ಮತ್ತು ಹೋದ ವರ್ಷ ಬಾಪೂಜಿ ನಗರಲ್ಲಿ ದೇವಸ್ಥಾನದಲ್ಲಿ ದೇವರ ವಿಗ್ರಹನ ಧ್ವಂಸ ಮಾಡಿದ್ರು. ಆಗ ಹೇಳಿದ್ರು ಅಪ್ರಾಪ್ತರು ಅಂತ. ಇತ್ತೀಚೆಗೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೀತು. ಅದರಲ್ಲಿ ಭಾಳ ಜನ ಹೆಣ್ಣು ಮಕ್ಕಳು ಮತ್ತು ವೃದ್ಧರ ಮೇಲೆ ಹಲ್ಲೆ ಆಯಿತು. ಇದ್ರ ಬಗ್ಗೆ ಗೃಹ ಸಚಿವರು ಹೇಳಿಕೆ ಕೊಡ್ತಾರೆ. ಇದನ್ನು ಖಂಡಿಸದೆ ಆ ಮಹಿಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊತಿರೋ ಸಂದರ್ಭದಲ್ಲಿ ಹೇಳ್ತಾರೆ ಅಪ್ರಾಪ್ತರು ಅಂತ. ಪ್ರತಿ ಬಾರಿ ಏನಾದರೂ ಒಂದು ಸೆಕ್ಯುಲರ್ ಇಶ್ಯೂ ಆದವಾಗ ಅಪ್ರಾಪ್ತರು, ಬುದ್ಧಿಮಾನರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದೆಷ್ಟು ಮಾತ್ರ ಸಹಿ? ಇದು ಭಾಳ ಒಳ್ಳೆಯ ವಿಷಯ. ಇದು ಸಮಾಜದಲ್ಲಿ ಹೇಗೆ ದಾರಿ ತಪ್ಪಿಸ್ತಾರೆ, ಸಮಾಜದಲ್ಲಿ ಹೇಗೆ ಅವರನ್ನು ಬಚಾವ್ ಮಾಡ್ತಾರೆ, ದುಷ್ಟರನ್ನು, ಅನ್ನುವಂಥದ್ದಕ್ಕೆ ಇವತ್ತು ಇವರು ಹೇಳಿದಂಥದ್ದು 100ಕ್ಕೆ 100 ಸತ್ಯವಾದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಪರವಾಗಿಯೇ ಇದೆ. ಇವತ್ತು ಎಲ್ಲವನ್ನು ಮುಸ್ಲಿಮರ ಪರವಾಗಿಯೇ ಮಾಡ್ತಾ ಇರುವಂಥ ಕಾರ್ಯ, ಅಭಿವೃದ್ಧಿ ಇರ್ಬೋದು, ದುಡ್ಡು ಕೊಡೋದು, ಸ್ಮಶಾನ, ಮಸೀದಿಗಳು, ಅವರ ಚರ್ಚ್ಗಳು, ಹೀಗೆ ಎಲ್ಲವನ್ನೂ ಕೂಡ ಇವತ್ತು ವಕ್ಫ್ ಬೋರ್ಡಿನ ಸಂಬಂಧಪಟ್ಟಾಗ ತಿದ್ದುಪಡೆ ಮಾಡ್ತೀವಿ ಅಂತ ಹೇಳಿದ್ರು ಕಾಂಗ್ರೆಸ್ನವ್ರು ಎದ್ದು ಕುಣಿದ್ಬಿಟ್ರು. ಸೊ ಇವತ್ತು ದೇಶದಲ್ಲಿ ತುಕಡೆ ಗ್ಯಾಂಗ್ ಅನ್ನುವಂಥ, ದೇಶವನ್ನು ತುಂಡು ಮಾಡ್ತೀವಿ ಅಂತನ್ನುವಂಥ ಆ ವಿದ್ಯಾರ್ಥಿಗಳ ಜೊತೆಗೆ ರಾಹುಲ್ ಗಾಂಧಿ ಅವರು ಹೋಗಿ ಕೂತ್ಕೊಂಡು ಅವ್ರ ಜೊತೆಗೆ ಮಾತುಕತೆ ಮಾಡ್ತಾರೆ. ಸೊ ಈ ಕಾಂಗ್ರೆಸ್ಸಿನ ಮಾನಸಿಕತೆ ಈಗಲ್ಲ ಇದು ಗಾಂಧೀಜಿಯವರು ಇದ್ದಾಗಿಂದ ಹಿಡಿದು ಮುಸ್ಲಿಮರ ತುಷ್ಟೀಕರಣ ಅಂತನ್ನುವಂಥದ್ದು ಇಲ್ಲಿ ತನಕ ಬಂದಿದೆ, ಮುಂದೆ ಬರೋದು. ಯಾಕಂದರೆ ಅವ್ರ ವೋಟ್ ಬ್ಯಾಂಕ್ ಅಲ್ಲಿಂದನೇ ಪ್ರಾರಂಭ ಆಗೋದು. ಒಂದು ವೋಟ್ ಬ್ಯಾಂಕ್, ಪಕ್ಕಾ ವೋಟ್ ಬ್ಯಾಂಕ್ನಿಂದ ಆಮೇಲೆ ಮುಂದಿನ ಹೆಜ್ಜೆ ಇಡ್ತಾರೆ ಅವ್ರು. ಜಾತಿ, ದುಡ್ಡು, ಗುಂಡಾಗಿರಿ, ಡುಪ್ಲಿಕೇಟು, ಇದೆಲ್ಲ ಮುಂದಿನ ಇದು. ಆದರೆ ಇದು ಪಕ್ಕಾ ವೋಟರ್ಸ್ ಇವ್ರನ್ನ ಬಿಟ್ಟು ಕೊಡಲ್ಲ ಇವರು. ಸೊ ಹಾಗಾಗಿ ಇನ್ನೂ ಓಲೈಕೆ ಮಾಡ್ತಾರೆ, ಇನ್ನೂ ಅನಾಹುತ ಮಾಡ್ತಾರೆ, ಇನ್ನೂ ಭಯೋತ್ಪಾದಕರನ್ನು ತಯಾರು ಮಾಡ್ತಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದೇನೆ ನಾನು. ಸೊ ಈ ರೀತಿಯ ಅಪ್ರಾಪ್ತರು ಇವರು, ಬುದ್ಧಿ ಸರಿ ಇಲ್ಲ, ಮಾನಸಿಕ ಅಸ್ವಸ್ಥರಾಗಿದ್ದರು. ಇದು ರೆಡಿಮೇಡ್, ಇವ್ರದ್ದು ರೆಡಿಮೇಡ್ ಇದ್ಕೊಂಡು ಅವರನ್ನು ಬಚಾವ್ ಮಾಡುವಂಥ. ಯಾರನ್ನು ಬಚಾವ್ ಮಾಡ್ತಾ ಇದ್ದಾರೆ? ಕಲ್ಲೆಸುವವರನ್ನು. ಶಾಂತವಾಗಿ ಹೋಗ್ತಾ ಇರುವಂತಹ ಮಹಿಳಾ ಮೆರವಣಿಗೆ, ಅಯ್ಯಪ್ಪನ ಮೆರವಣಿಗೆ ಕಲ್ಲೆಸೆಯುವವರನ್ನು ನೀವು ಅಪ್ರಾಪ್ತರವರು. ಯಾಕೆಂದರೆ ಅಲ್ಲಿಗೆ ಶಿಕ್ಷೆ ಕಡಿಮೆ. ಅದಕ್ಕೆ ಅಲ್ಲಿ ಇದರಲ್ಲಿ ಹಾಕ್ತಾರೆ, 1 ವರ್ಷ ಆದ ನಂತರ ಬಿಟ್ಬಿಡ್ತಾರೆ. ಈಗ ಸಣ್ಣ ಕಲ್ಲಿಸಿದರೆ ನಾಳೆ ದೊಡ್ಡ ಕಲ್ಲಿಸಿದ್ದಾರೆ. ಇವರೇ ಬಾಂಬ್ ತಯಾರು ಮಾಡ್ತಾರೆ, ಇವರೇ ಕಂಟಕರಾಗ್ತಾರೆ. ಅದು ಇವ್ರಿಗೆ ಗೊತ್ತಾಗ್ತಲ್ಲ. ಈಗಿನ ನನ್ನ ಕುರ್ಚಿ, ಈಗಿನ ಅಧಿಕಾರ, ಈಗಿನ ನನ್ನ ಈ ಮೆರಿಬೇಕು ಅನ್ನುವಂಥದ್ದು ಇದೆಯಲ್ಲ, ಇದು ಬಹಳ ಭಯಾನಕವಾದಂಥ, ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಅಪಾಯಕಾರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈ ಮೋದಿಯವರು ಅಧಿಕಾರಕ್ಕೆ ಬಂದ ಕಳೆದ 11 ವರ್ಷಗಳಲ್ಲಿ
ಸಾಕಷ್ಟು ಹಿಂದೂಗಳ ಸಂಘಟನೆ ಆಗಿದೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಏನು ಅಂದರೆ ಇತ್ತೀಚೆಗೆ ನಡೆದ ಬಿಹಾರ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಎಲೆಕ್ಷನ್ಸು. ಆದರೆ ನಾನು ನಿಮ್ಮಲ್ಲಿ, ರಾಮಸೇನೆಯವರಲ್ಲಿ, ಇತರ ಹಿಂದೂ ಸಂಘಟನೆಯಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಅದಕ್ಕಿಂತ ಮುಖ್ಯವಾದದ್ದು ನಮ್ಮಲ್ಲಿರುವ ಜಾತಿ, ವರ್ಗ, ಹಿಂದುಳಿದ ವರ್ಗ, ಮುಂದುವರೆದ ವರ್ಗ, ಇದು ಹೋಗ್ಬೇಕು ಸರ್. ನೀವು ರಾಮಸೇನೆಯವರು BJP ಜೊತೆಗಾಗಲಿ, ಮಹಾಸಭೆ ಹಿಂದೂ ಸೇವಾ ಆಗಲಿ, RS ಆಗಲಿ, ನೀವೆಲ್ಲ ಒಟ್ಟುಗೂಡಿ ಆ ಜಾತಿ ನಿರ್ಮೂಲನೆ ಮಾಡಿ ಸರ್. ಆವಾಗಲೇ ನಮ್ಮ ದೇಶ ಕಂಪ್ಲೀಟಾಗಿ ಉದ್ಧಾರ ಆಗೋದು. ಐ ಮೀನ್ ದಿಸ್ ಇಸ್ ಮೈ ಫೀಲಿಂಗ್. ಥ್ಯಾಂಕ್ ಯು. 100ಕ್ಕೆ 100 ಸತ್ಯ. ನೀವು ಹೇಳಿದ್ದು ಅದರೊಳಗೆ ಒಂದು ಚೂರು ಕೂಡ, ಒಂದು ಪೈಸಾ ಕೂಡ ನಾನು ಅದನ್ನು ಅಲ್ಲಗಳಿಯೋದಿಲ್ಲ. ನೀವು ಹೇಳಿದ್ದು ಜಾತಿ ಸಂಪೂರ್ಣವಾಗಿ ನಾಶ ಆಗಿದ್ರೆ ನಮ್ಮಲ್ಲಿ ಒಂಥರ ಏಕತೆ, ಸಮಾನತೆ ನಿರ್ಮಾಣ ಆಗುತ್ತೆ, ಬಂಧುತ್ವ ನಿರ್ಮಾಣ ಆಗುತ್ತೆ ಅಂತನ್ನುವಂಥದ್ದು ಸತ್ಯ. ಆದರೆ ಭಾಳ ಬೇರು, ಆ ಜಾತಿಯ ಬೇರು ಇಷ್ಟು ಆಳವಾಗಿ ಹೋಗಿಬಿಟ್ಟಿದೆಯಲ್ಲ, ಅದನ್ನು ಹೇಗೆ ಏನು ಅಂತನ್ನುವಂಥದ್ದು ಕೇಂದ್ರ ಸರ್ಕಾರ, ದೊಡ್ಡ ಇವರೇ ಯೋಚನೆ ಮಾಡಬೇಕು. ಆದರೆ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರು ಒಂದು ಗೆರೆ, ಜಾತಿಯ ಒಂದು ಗೆರೆ ಇತ್ತು. ಇದನ್ನು ಮುಟ್ಟದೆ, ಇದನ್ನು ಅಳಿಸದೆ, ಇದನ್ನು ಚಿಕ್ಕದು ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಮೇಲೆ ಇನ್ನೊಂದು ದೊಡ್ಡ ಗೆರೆ ಕೆರೀರಿ, ಅದು ಹಿಂದೂ ಅಂತ ಹೇಳಿ ಗೆರೆ ಕೊಡಿದ್ರು. ಇವತ್ತು ನಾವು ಹಿಂದೂ ಅಂತ ಹೇಳಿದ ಕೂಡಲೇ ಇಲ್ಲಿ ಜಾತಿ ಇಲ್ಲ, ಇಲ್ಲಿ ಭೇದ ಇಲ್ಲ, ಇಲ್ಲಿ ಅಸ್ಪೃಶ್ಯತೆ ಭಾವನೆ ಇಲ್ಲ. ಸೊ ಇಲ್ಲಿ ಏಕತೆಯ ಮನೋಭಾವನೆ ಇದೆ ಹಿಂದೂ ಅನ್ನುವಂಥ ಶಬ್ದದಲ್ಲಿ. ಹಿಂದೂ ಧರ್ಮ, ಅದಕ್ಕೇ ನಾವು ಹಿಂದೂ ಧರ್ಮ ಇವತ್ತು ಉಳ್ಕೊಂಡು ಬಂದು ಇದೇ ಕಾರಣದಿಂದ. ಒಂದು ಸಮುದಾಯದ ಜನಸಂಖ್ಯೆ ಹೆಚ್ಚಾಗೋದ್ರಿಂದ ಆಗುವಂತಹ ಪರಿಣಾಮಗಳು, ಅದನ್ನು ಸರಿಪಡಿಸ್ಲಿಕ್ಕೆ ಮತ್ತೊಂದು ಸಮುದಾಯ ಮಾಡಬೇಕಾಗಿರುವ ಕ್ರಮ. ಈಗ ಹೆಚ್ಚಿಗೆ ಮಕ್ಕಳು ಮಾಡ್ಕೊಂಬಿಡಿ ಅಂದರೆ ಹಿಂದೂಗಳು ತಯಾರಿಲ್ಲ, ಅದಕ್ಕೆ ಅದು ಗೊತ್ತೂ ಇದೆ ತಮಗೆ. ಡೆಮೋಗ್ರಫಿ ಚೇಂಜ್, ಇದರ ಆತಂಕ ಏನು ಅಂತ ಇವ್ರ ಪ್ರಶ್ನೆಗೆ ಪೂರಕವಾಗಿ. ನಾನು ಒಂದು 15 ದಿನದ ಹಿಂದೆ ದೆಹಲಿಗೆ ಹೋಗಿದ್ದೆ. ಅಲ್ಲೊಂದು ಹಿಂದೂ ಸಮ್ಮೇಳನದಲ್ಲಿ ಈ ಸುದರ್ಶನ್ ಚಾನಲ್ ಅಂಥೇಳಿ ಒಂದು ಹಿಂದಿ ಚಾನಲ್ ಇದೆ. ಅದರ ಸಂಪಾದಕರು ಒಂದು ಪುಸ್ತಕವನ್ನು ಬರೆದಿದ್ದು ಅಲ್ಲಿ ಪ್ರಕಟಣೆ ಆಯ್ತಲ್ಲಿ. ಏನು ಅಂತಂದರೆ 57 ಮುಸ್ಲಿಂ ರಾಷ್ಟ್ರಗಳಿದ್ದಾವೆ. ಅದರಲ್ಲಿ ಯುದ್ಧದಿಂದ, ಬಾಂಬಿನಿಂದ, ತಲವಾರಿನಿಂದ ಇಸ್ಲಾಂ ದೇಶ ಮಾಡಿದ್ದು ಭಾಳ ಕಡಿಮೆ. ಜನಸಂಖ್ಯೆಯ ಮೂಲಕನೇ ದೇಶವನ್ನು ಸಂಪೂರ್ಣವಾಗಿ ಇಸ್ಲಾಂ ಮಾಡಿದ್ದು ಜಾಸ್ತಿ ಅಂತ ಅವರು ಆ ಪುಸ್ತಕವನ್ನು ಆಧಾರ ಸಹಿತ ಬರಿತಾ ಹೋಗಿದ್ದಾರೆ. ಗಂಜಲ ಮತ್ತು ಸಗಣಿ ಇದು ಇಲ್ಲದೆ ಹೋದರೆ ನಾವು ಬಿತ್ತಿದಂಥ ಬೀಜ ಮೊಳಕೆ ಆಗೋದು ಡೌಟ್ ಅನ್ನೋದು ಈಗ ನಮಗೆ ಕಣ್ಣು ಮುಂದೆಗಡೆ ಬರ್ತಾ ಇದೆ. ಅದಕ್ಕೆ ನೀವೇನು ಹೇಳ್ತೀರಾ ಗುರುಜಿಯವರೇ? ನೋಡಿ, ಗೋವನ್ನು ತಾಯಿ ಸ್ಥಾನದಲ್ಲಿಟ್ಟಿದ್ದು ನಮ್ಮ ಋಷಿ ಮುನಿಗಳು, ನಮ್ಮ ಹಿಂದಿನ ಧಾರ್ಮಿಕ ಮುಖಂಡರು ಮೂರ್ಖರಲ್ಲ. ಎಮ್ಮೆ ಮಾತಾ ಅಂತ ಹೇಳಲಿಲ್ಲ ಅವರು, ಕುರಿ ಮಾತಾ ಅಂತ ಹೇಳಲಿಲ್ಲ. ಯಾಕೆ ಗೋಮಾತಾ ಅಂತ ಹೇಳಿದರೆ, ಗೋವಿನ ಪ್ರತಿಯೊಂದೂ ಕೂಡ ಅದು ಕೊಡುವಂಥದ್ದು ಉಸಿರೂ ಕೂಡ, ಸತ್ತ ಮೇಲೂ ಕೂಡ, ಹೀಗೆ ಪ್ರತಿಯೊಂದೂ ವಸ್ತು ಈ ಸಮಾಜಕ್ಕೆ, ಜನರಿಗೆ, ರೈತರಿಗೆ, ದೇಶಕ್ಕೆ ಬೇಕಾಗುವಂಥ ಆ ಪ್ರಾಣಿ ಇದ್ದಿದ್ದರಿಂದನೇ ನಮ್ಮ ಋಷಿ ಮುನಿಗಳು ಮಾತಾ, ತಾಯಿಯ ಸ್ಥಾನದಲ್ಲಿಟ್ಟು ಅದನ್ನು ಕಾಪಾಡಬೇಕು ಅಂತ ಹೇಳಿದರು. ಅಷ್ಟೇ ಅಲ್ಲ, ಡಾಕ್ಟರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ 48ನೇ ವಿಧಿಯಲ್ಲಿ ಬರೆದಿದ್ದಾರೆ, ಅಗ್ರಿಕಲ್ಚರ್ ಅಂದರೆ ನಮ್ಮ ಕೃಷಿಗೆ ಬೇಕಾದಂಥ ಅನುಕೂಲಕರವಾದಂಥ ಪ್ರಾಣಿಗಳ ಸಂರಕ್ಷಣೆ ಜನಪ್ರತಿನಿಧಿಗಳದ್ದು. ಅದು ಇಂಟರ್ನ್ಯಾಷನಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮೋದಿಯವರು ಸುಮ್ಮನಿದ್ದಾರೆ ಅನ್ನೋದು ವಿಚಾರ ನಮಗೆ ತಿಳಿದು ಬಂದಿದೆ. ಆ ಸಂವಿಧಾನನ ಕೈಪಿಡಿಯನ್ನು ಹಿಡ್ಕೊಂಡು ಸದನದಲ್ಲೆಲ್ಲ ಓಡಾಡುವಂತಹ ಆ ರಾಷ್ಟ್ರ ಅಧ್ಯಕ್ಷರಿಗಾಗಲಿ, ರಾಜ್ಯದ ಚುಕ್ಕುಣಿ ಹಿಡ್ದಿರುವಂತಹ ಅಹಿಂದ ನಾಯಕರಾದ ಲೀಡರ್ಗಾಗಲಿ ಅವ್ರಿಗೆ ಯಾರಿಗೂ ಅರಿವೇ ಇಲ್ಲ. ಅವರ ಓಲೈಕೆ ಅಲ್ಪಸಂಖ್ಯಾತರ ಅಂದರೆ ಅಲ್ಪಸಂಖ್ಯಾತರ ಓಲೈಕಲ್ಲೇ ತೊಡಗಿದ್ದಾರೆ ವಿನಃ ಹಿಂದೂನ ಹಿಂದೆ ಇಟ್ಬಿಟ್ಟಿದ್ದಾರೆ. ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ನಾನು ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀನಿ. ನನ್ನ ಕಣ್ಣು ಎದುರುಗಡೆ ಕಾಣ್ತಾ ಇರುವಂಥದ್ದು ಹಿಂದೂಗಳ ಮೇಲೆ ಕೊಲೆ, ಜೀವಂತ ಸುಡೋದು, ಒಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಯಿತು,
ಹೀಗೆ ಅನೇಕ ಘಟನೆಗಳ ನನ್ನ ಕಣ್ಣು ಎದುರುಗಡೆ ನಡೆದಾಗ ನನ್ನ ಸಿಟ್ಟು, ನನ್ನ ವೇದನೆ ನಾನು ವ್ಯಕ್ತಪಡಿಸಲೇಬೇಕಾಗತ್ತೆ. ಇದು ಒಂದು. ಇನ್ನು ಎರಡನೇದು, ನನ್ನ ಮನೆ ಸುರಕ್ಷಿತವಾಗಿದ್ದರೆ ಇನ್ನು ಉಳಿದೆಲ್ಲ ಜಗತ್ತನ್ನು ನಾನು ಅವ್ರದ್ದು ಮಾತು ಕೇಳ್ಬೋದು, ಇವ್ರದ್ದು ಮಾತು ಕೇಳ್ಬೋದು, ಅಥವಾ ಅವ್ರ ಮಾತು ಕೇಳ್ಕೊಂಡು ನಾನು ಸುಮ್ಮನೆ ಇರೋದು ಸರಿನಾ ಅಂತನ್ನುವಂಥದ್ದು ಪ್ರಶ್ನೆ ಬರುತ್ತೆ. ನನ್ನ ಮನೆಯೇ ಸುರಕ್ಷತೆ ಇಲ್ಲ. ನನ್ನ ಮನೆಯೇ ಇದರಿಂದೆಲ್ಲ ಹಾಳಾಗ್ತಾ ಇದೆ. ನಿರಂತರವಾಗಿ ಒಳಗಡೆ ಬರ್ತಾ ಇದ್ದಾರೆ. ಗಾಂಜಾ ಇರ್ಬೋದು, ವೇಶ್ಯಾವಾಟಿಕೆ ಇರ್ಬೋದು, ಇನ್ನೇನೇನೋ ಪ್ರಕ್ರಿಯೆಗಳು ಈ ಕರ್ನಾಟಕದ ಹಿಡಿದು ಇಡೀ ದೇಶದಲ್ಲಿ ನಡೀತಾ ಇದೆ. ಜ್ವಲಂತ ಉದಾಹರಣೆಗಳಿದ್ದಾವೆ ಇವತ್ತು. ಸೊ ಇಂಥ ಸಂದರ್ಭದಲ್ಲಿ ನಾವು ಎಲ್ಲೋ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಾನೂನು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತುಕತೆಯಲ್ಲಿ ನಾವು ಸಾಯ್ತಾ ಇದ್ದೀವಿ. ಇದು ನನಗೆ ಯಾಕೋ ಹಿಡಿಸ್ತಾ ಇಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಮುಜರಾಯಿ ಇಲಾಖೆಯಿಂದ ನಾವು ಗೌರ್ಮೆಂಟ್ಗೆ ಕೊಟ್ಟು ನಾವು ಹಿಂದೂ ಬಾಂಧವರು ಹಾಕಿರೋ ದುಡ್ಡನ್ನು ನಾವು ಯಾಕೆ ಬೇರೆ ಸಮುದಾಯದವ್ರನ್ನ ಅದಕ್ಕೆ ಮೀಸಲಾಗಬೇಕು ಅನ್ನೋ ಒಂದು ಪ್ರಶ್ನೆ ಇದೆ. ಜೊತೆಗೆ ಇದನ್ನು ಶ್ರೀರಾಮ್ ಸೇನೆಯವರಾಗಲಿ ಬೇರೆ ಹಿಂದೂ ಪರಿಷತ್ಗಳಾಗಲಿ ಯಾವ ರೀತಿ ತಡೆಗಟ್ಬೋದು ಅಂತ ಸರ್? ಏಕರೂಪ ನಾಗರಿಕ ಸಂಹಿತೆ ಬರಬೇಕು ಅನ್ನುವಂಥದ್ದು ಬರೀ ನಾವಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಕೂಡ 10 ಬಾರಿ ಹೇಳಿದೆ. 10 ಬಾರಿ ಹೇಳಿದೆ ಇದನ್ನು ಜಾರಿಗೆ ತೊಗೊಂಬನ್ನಿ ಅನ್ನುವಂಥದ್ದು. ಅದರಲ್ಲಿ ಇದು ಬರುತ್ತೆ. ಸೊ ಸಮಾನ ಕಾಮನ್ ಸಿವಿಲ್ ಕೋಡ್ ಜಾರಿ ಆದರೆ ಇನ್ನು ನೀವು ಹೇಳ್ದಂಗೆ ಇದನ್ನೆಲ್ಲ ಬರುತ್ತೆ. ಇನ್ನು ಮುಜರಾಯಿ ಇಲಾಖೆಯಲ್ಲಿ ಆಗ್ತಾ ಇರುವಂಥ ಸಾವಿರಾರು ಕೋಟಿ, ಬರೀ 100, 10, 20 ಕೋಟಿ ಅಲ್ಲ, ಸಾವಿರಾರು ಕೋಟಿ ನಾವು ನಮ್ಮ ಭಕ್ತರೆಲ್ಲ ಹಾಕ್ತಾ ಇರುವಂಥದ್ದು ಭಕ್ತಿಯಿಂದ ನಮ್ಮ ದೇವಸ್ಥಾನ ಉದ್ಧಾರ ಆಗಲಿ, ಧಾರ್ಮಿಕ ವಿಧಿವಿಧಾನಗಳು ಕಾರ್ಯಗಳು ಬೆಳೀಲಿ, ಗೋಶಾಲೆ ಆಗಲಿ, ಗುರುಕುಲ ಆಗಲಿ, ವೇದ ಉಪನಿಷತ್ತುಗಳ ಶಾಲೆಗಳಾಗಲಿ ಅಂತನ್ನುವಂಥ ದೃಷ್ಟಿಕೋನದಿಂದ ನಮ್ಮ ಭಕ್ತರು ಅಲ್ಲಿ ಹುಂಡಿಯಲ್ಲಿ ಹಾಕ್ತಾರೆ ವಿನಃ ನೀವು ರಸ್ತೆ ಮಾಡಿ, ಗಟಾರ್ ಮಾಡಿ, ಬಿಲ್ಡಿಂಗ್ ಕಟ್ಟಿ ಅಥವಾ ಇನ್ನೇನೋ ನಿಮ್ಮ ಸರ್ಕಾರದ ಅಭಿವೃದ್ಧಿಗೋಸ್ಕರ ಅಲ್ಲ. ಸರ್ಕಾರದ ರಸ್ತೆಗೋಸ್ಕರ, ಗಟಾರ್ಗೋಸ್ಕರ, ಬಿಲ್ಡಿಂಗ್ಗೋಸ್ಕರ ಟ್ಯಾಕ್ಸ್ ಕೊಡ್ತೀವಿ ರೀ ನಾವು. ಟ್ಯಾಕ್ಸ್ ಪ್ರತ್ಯೇಕವಾಗಿ ಕೊಡ್ತೀವಿ. ಇದನ್ನ್ಯಾಕೆ ಉಪಯೋಗಿಸ್ತಾ ಇದ್ರಿ? ಹಾಗಾಗಿ ನಾನು ಹೇಳ್ತಾ ಇದ್ದು ಏಕರೂಪ ನಾಗರಿಕ ಸಂಹಿತೆ ಬರಬೇಕು. ಅಷ್ಟೇ ಅಲ್ಲ, ಈ ಮುಜರಾಯಿ ಇಲಾಖೆ ಅನ್ನುವಂಥದ್ದು ಏನಿದೆ ಅದು ಸಂಪೂರ್ಣ ರದ್ದಾಗಿ ಎಲ್ಲ ದೇವಸ್ಥಾನಗಳನ್ನು ಧಾರ್ಮಿಕ ವ್ಯಕ್ತಿಗಳ ಮೂಲಕ ನಡೆಸುವ ಹಾಗೆ ಆಗಬೇಕು ಅಂತನ್ನುವಂಥದ್ದು ನನ್ನ ಅಭಿಪ್ರಾಯ. ಅಂತ ಅಂದರೆ ಮುಜರಾಯಿ ದುಡ್ಡಿಂದಾನು ರಸ್ತೆ ಗುಂಡಿ ಮುಚ್ತಾ ಇಲ್ಲ, ಟ್ಯಾಕ್ಸ್ ದುಡ್ಡಿಂದಾನು. ಕಡೆ ಪ್ರಶ್ನೆ, ಪ್ರಮೋದ್ ಮುತಾಲಿಕ್ ಜಿಯವರು ಬೆಳೆಸಿರುವಂಥ BJPಯವರು ನಿಮಗೆ ಎಷ್ಟು ಕೇಸ್ ಹಾಕಿದ್ದಾರೆ? ನಿಮ್ಮನ್ನು ದ್ವೇಷಿಸಿರುವಂಥ ಕಾಂಗ್ರೆಸ್ ಅವರು ಎಷ್ಟು ಕೇಸ್ ಹಾಕಿದ್ದಾರೆ? ಪ್ರಮೋದ್ ಮುತಾಲಿಕ್ ಜಿಯವರು ಎಷ್ಟು ಶ್ರೀಮಂತರು ಅಂತೇಳಿ ತಾವು ತಿಳಿಸ್ಕೊಡ್ಬೇಕಾಗಿದೆ. ನನ್ನ ಮೇಲೆ ಓನ್ಲಿ ಇವರು ಈಗ ಹೇಳ್ದಂಗೆ ಓನ್ಲಿ 75 ಅಂತ ಹೇಳಿದ್ರು ಅವರು ವಯಸ್ಸು. 85 ಅಯ್ಯೋ ಯಪ್ಪ. ಹಾಗೆ ನನ್ನ ಮೇಲೆ ಓನ್ಲಿ 120 ಕೇಸಸ್ ನಾಟ್ ಔಟ್, ಇನ್ನೂ ಔಟ್ ಆಗಿಲ್ಲ. ಇದು ಒಂದು. ಇನ್ನು ನನ್ನ ಮೇಲೆ ಹೆಚ್ಚು ಕೇಸ್ ಹಾಕಿದ್ದೇ BJPಯವರು. ಈ 120ರಲ್ಲಿ ಮೋರ್ ದ್ಯಾನ್ 50% BJPಯವರೇ ಹಾಕಿದ್ದು. ಗೂಂಡಾ ಆ್ಯಕ್ಟು ಪ್ರಾರಂಭ ಮಾಡಿದ್ದೆ ಹಿಂದೂ ಸಂಘಟನೆಗಳ ಮೇಲೆ. ನಾ ಹೇಳೋದು ಬೇರೆ ಇವ್ರ ಮೇಲಲ್ಲ, ಹಿಂದೂ ಸಂಘಟನೆಗಳ ಮೇಲೆ ಗೂಂಡಾ ಆ್ಯಕ್ಟ್ ಪ್ರಾರಂಭ ಮಾಡಿದ್ದೇ ಇದೇ BJPಯವರು. ಬಹಳ ದುಃಖದಿಂದ, ನೋವಿನಿಂದ, ಸಿಟ್ಟಿನಿಂದ ಹೇಳ್ತಾ ಇದ್ದೀನಿ ನಾನು. ಇರಲಿ, ಇನ್ನೊಂದೇನು ಪ್ರಶ್ನೆ? ನಮ್ಮ ಆಸ್ತಿ, ನನ್ನದು ಅನ್ನುವಂಥದ್ದು ಇಲ್ಲಿವರೆಗೆ ನಾನೊಬ್ಬ ಭಾಳ ದೊಡ್ಡ ಮೂರ್ಖ. ನಾನು ಪೆಟ್ರೋಲ್ ಬಂಕ್ ಮಾಡಲಿಲ್ಲ, ಕಾಂಪ್ಲೆಕ್ಸ್ ಕಟ್ಟಲಿಲ್ಲ, ಜಮೀನು ತೊಗೊಳ್ಳಿಲ್ಲ, ಇನ್ನು ಸ್ವಿಸ್ ಬ್ಯಾಂಕ್ನಲ್ಲಿ ಹಣ ಇಡಲಿಲ್ಲ, ನಂದು ಸ್ವಂತ ಬ್ಯಾಂಕ್ ಅಕೌಂಟೇ ಇಲ್ಲ. ಇನ್ನು ನನಗೇನು ಆಸ್ತಿ ಅಂತಂದರೆ ನಮ್ಮ ಕಾರ್ಯಕರ್ತರೇ, ಹಿಂದೂ ಸಂಘಟನೆ ಕಾರ್ಯಕರ್ತರೇ ನನ್ನ ಆಸ್ತಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸು ಅಂತ ಅನ್ನುವಂಥದ್ದು ಹೇಳ್ತಾರೆ. ನೀವು ಹಿಂದೂ ಸಂಘಟನೆಗಳೇ ಒಂದಾಗ್ತಾ ಇಲ್ಲ. ಮೇಜರ್ ನಿಮ್ಮಲ್ಲಿ ಕೊರತೆ ಇರೋದೆ ಅಲ್ಲಿ ಅಸಹಾಯಕತೆ ಇದೆ, ನಿಮ್ಮಲ್ಲಿ ದ್ವೇಷ ಇದೆ, ನಿಮ್ಮಲ್ಲಿ ದುಡುಗು ಇದೆ. ನಿಮಗೆ ನಿಜವಾದ ಅಭಿಮಾನ ದೇಶ ಭಾಷೆ ಮೇಲಿದ್ದರೆ ಇದೇ RR ಕನ್ನಡದ ಇದೇ ಸ್ಟೇಜ್ ಮೇಲೆ ಎಲ್ಲರೂ ಬಂದು ನಾವು ದೇಶ ಕಟ್ತೀವಿ ಅನ್ನೋ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ. ಅವರು ಹಿರಿಯರು ಹೇಳಿದ್ದು 100ಕ್ಕೆ 100 ಸತ್ಯ. ಇವತ್ತಿನ ದೇಶದ ಪರಿಸ್ಥಿತಿಯಲ್ಲಿ, ಹಿಂದೂಗಳ ದುರ್ಸ್ಥಿತಿಯಲ್ಲಿ ಎಲ್ಲ ಹಿಂದೂ ಸಂಘಟನೆಗಳು ತಮ್ಮ ಸ್ವಪ್ರತಿಷ್ಠೆ, ತನ್ನ
ಇನ್ನೇನು ಮೆರೆಯುವಂಥ ಪ್ರಕ್ರಿಯೆ ಮಾನಸಿಕತೆ ಬಿಟ್ಟು ನಾವೆಲ್ಲರೂ ಒಂದಾಗುವಂಥದ್ದು ಅವಶ್ಯಕತೆ ಇದೆ. ನಾನೂ ಅದಕ್ಕೆ ಒಪ್ಪುತ್ತೇನೆ. ಇದನ್ನು ನಾನೂ ಕೂಡ ನನ್ನ ಪ್ರಯತ್ನದ ಮೂಲಕ ಎಲ್ಲ ಹಿಂದೂ ಸಂಘಟನೆಗಳನ್ನು ಜೋಡಿಸುವಂಥ ಪ್ರಯತ್ನವನ್ನು 100ಕ್ಕೆ 100 ಮಾಡ್ತೀನಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ದೇವಸ್ಥಾನಗಳ ಪುನರ್ಜೀವನದಿಂದ ಹಿಡಿದುಬಿಟ್ಟು ಅಕ್ರಮ ಬಾಂಗ್ಲಾ ನಿವಾಸಿಗಳವರೆಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ರಿ. ಧನ್ಯವಾದ ನಿಮ್ಮ ಸಹನೆ, ಸಹಕಾರ ಹಾಗೆ ಸಮಯಕ್ಕಾಗಿ. ಹಾಗೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.